ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು 2025ರ ನಂಬರ್ 1 ಹಾರರ್ ಮೂವಿ ಸಿನ್ನರ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ವಿನ್ಸ್ ಇಬ್ರು ಮೊದಲನೇ ವಿಶ್ವ ಯುದ್ಧದಲ್ಲಿ ಸೈನಿಕರಾಗಿ ಕೆಲಸ ಮಾಡಿ ನಂತರ ಗ್ಯಾಂಗ್ಸ್ಟರ್ ಗಳ ಜೊತೆ ಎಲ್ಲ ಸೇರಿ ದುಡ್ಡು ಮಾಡ್ಕೊಂಡು ತಮ್ಮ ಊರಿಗೆ ವಾಪಸ್ ಬರ್ತಾರೆ. ಇಲ್ಲಿ ಒಂದು ಕ್ಲಬ್ ನ ಓಪನ್ ಮಾಡಿ ತುಂಬಾನೇ ಹಣ ಗಳಿಸಿ ಲೈಫ್ ಅಲ್ಲಿ ಸೆಟಲ್ ಆಗೋಣ ಅಂತ ಇವರಿಬ್ರು ಅನ್ಕೊಂಡಿದ್ದಾಗ್ಲೇ ಇವರು ಕ್ಲಬ್ ಅಲ್ಲಿ ನುಡಿಸ್ತಾ ಇರೋ ಸಂಗೀತಕ್ಕೆ ಆಕರ್ಷಿತವಾದ ಡೆವಿಲ್ ಕ್ಲಬ್ ಗೆ ಬರೋಕೆ ಪ್ರಯತ್ನ ಪಡುತ್ತೆ. ಒಬ್ಬೊಬ್ರನ್ನು ಹುಡುಕಿ ಕೊಂದು ವ್ಯಾಂಪೈರ್ ಗಳನ್ನಾಗಿ ಮಾಡೋದಕ್ಕೆ ಶುರು ಮಾಡಿದಾಗ ಈ ಟ್ವಿನ್ಸ್ ಮತ್ತೆ ಅವರ ಫ್ರೆಂಡ್ಸ್ ಕ್ಲಬ್ ಇಂದ ಹೊರಗೂ ಬರೋಕಾಗ್ದೆ ಒಳಗೂ ಇರೋಕಾಗ್ದೆ ಏನೆಲ್ಲ ಮಾಡ್ತಾರೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಮೇಲ್ನೋಟಕ್ಕೆ ಸ್ಟೋರಿ ಸಿಂಪಲ್ ಅಂತ ಅನ್ಸಿದ್ರು ಕೂಡ ತುಂಬಾನೇ ಒಳ ಅರ್ಥ ಇದೆ. ಹೇಳಬೇಕು ಅಂದ್ರೆ ಈ ಮೂವಿ ವ್ಯಾಂಪೈರ್ಸ್ ಇದ್ರು ಕೂಡ ವ್ಯಾಂಪೈರ್ ಮೂವಿ ಅಲ್ಲ, ಎಲ್ಲದರ ಅರ್ಥ ಬೇರೆನೆ ಇದೆ. 1930 ಅಮೆರಿಕಾದಲ್ಲಿ ಇದ್ದ ರಿಯಾಲಿಟಿಯನ್ನೇ ಈ ಮೂವಿಯಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಡೈರೆಕ್ಟರ್ ರೈನ್ ಕೂಗ್ಲರ್. ಹಿಂದೆ ಬ್ಲಾಕ್ ಪ್ಯಾಂಥರ್ ಮೂವಿನ ಕೂಡ ಇವರೇ ಡೈರೆಕ್ಟ್ ಮಾಡಿರೋದು. ಅದೇ ಬ್ಲಾಕ್ ಪ್ಯಾಂಥರ್ ಮೂವಿಯಲ್ಲಿ ಎರಿಕ್ ಕಿಲ್ಮಾಂಗರ್ ನ ಕ್ಯಾರೆಕ್ಟರ್ ಮಾಡಿರೋ ಮೈಕಲ್ ಬಿ ಜಾರ್ಡನ್ ಅವರು ಈ ಮೂವಿಯಲ್ಲಿ ಡಬಲ್ ರೋಲ್ ಮಾಡಿದ್ದಾರೆ. ಈ ಮೂವಿಯ ರೇಟಿಂಗ್ ಬಗ್ಗೆ ಹೇಳೋದಾದ್ರೆ IMDb ಅಲ್ಲಿ 7.9 ಔಟ್ ಆಫ್ 10 ಇದೆ. ಸದ್ಯಕ್ಕೆ ಈಗ ಮೂವಿ OTT ಗೆ ಬಂದಿರೋದ್ರಿಂದ ರೇಟಿಂಗ್ಸ್ ವೇರಿ ಆಗ್ತಾ ಇದೆ. ರಾಟನ್ ಟೊಮ್ಯಾಟೋಸ್ ಅಲ್ಲಿ 97% ರೇಟಿಂಗ್ ಇದೆ. ಹಾರರ್ ಮೂವಿ ಅಂದ್ರೆ 10 ಗೆ 5 ಅಥವಾ 6 ರೇಟಿಂಗ್ ಇದ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ, ಯಾಕಂದ್ರೆ ಎಲ್ಲರಿಗೂ ಹಾರರ್ ಮೂವೀಸ್ ಇಷ್ಟ ಆಗಲ್ಲ. ಅಂತದ್ರಲ್ಲಿ ಈ ಮೂವಿ 7.98 ರೇಟಿಂಗ್ ಪಡ್ಕೊಂಡಿದೆ ಅಂದ್ರೆ ಮೂವಿ ಬಗ್ಗೆ ಹೇಳೋ ಹಾಗೆ ಇಲ್ಲ. ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೇನೆ ಈ ಚಿತ್ರದ ಒಳ ಅರ್ಥ, ಮೂವಿ ಏನ್ ಹೇಳೋಕೆ ಹೊರಟಿದೆ, ಆಫ್ರಿಕನ್ ಅಮೆರಿಕನ್ಸ್ ಹಿಸ್ಟ್ರಿ ಬಗ್ಗೆ ಏನೇನ್ ಕನೆಕ್ಷನ್ ಇದೆಯೋ ಎಲ್ಲವನ್ನ ರಿಸರ್ಚ್ ಮಾಡಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಆನಿ ಅನ್ನೋ ಮಹಿಳೆ ಮೂವಿ ನೋಡ್ತಿರೋ ನಮಗೆ ಹೇಳ್ತಾ ಇದ್ದಾಳೆ, ದಂತಕಥೆಗಳ ಪ್ರಕಾರ ಕೆಲವರು ಸಂಗೀತವನ್ನೇ ಸತ್ಯವಾಗಿಸುವ ಉಡುಗೊರೆಯೊಂದಿಗೆ ಜನಿಸಿರ್ತಾರೆ. ಅವರ ಮ್ಯೂಸಿಕ್ ಗೆ ಜೀವನ ಮತ್ತೆ ಸಾವಿನ ನಡುವೆ ಇರೋ ಪರದೆಯನ್ನ ತೆಗೆಯೋ ಶಕ್ತಿ ಇರುತ್ತೆ. ಅಂದ್ರೆ ಸಂಗೀತ ಆತ್ಮಗಳ ಜಗತ್ತಿಗೆ ತಲುಪುವಷ್ಟು ಶಕ್ತಿಶಾಲಿ ಆಗಿರುತ್ತೆ. ಇಂಥ ಸಂಗೀತಕ್ಕೆ ಭೂತಕಾಲ ಮತ್ತೆ ಭವಿಷ್ಯದಿಂದ ಆತ್ಮಗಳನ್ನ ವರ್ತಮಾನಕ್ಕೆ ಕರೆಯೋ ಸಾಮರ್ಥ್ಯ ಇದೆ. ಈ ರೀತಿ ಸಂಗೀತವನ್ನ ನುಡಿಸೋ ಸಂಗೀತಗಾರರನ್ನ ಐರ್ಲೆಂಡ್ ಅಲ್ಲಿ ಫಿಲಿ ಅಂತ ಕರೀತಾರೆ. ಚಾಕ್ಟಾವನ್ನ ಅಮೆರಿಕದ ಬುಡಕಟ್ಟು ಜನಾಂಗ ಇವರನ್ನ ಫೈರ್ ಕೀಪರ್ಸ್ ಅಂತ ಕರೆದ್ರೆ ಆಫ್ರಿಕಾದಲ್ಲಿ ಇವರಿಗೆ ಗ್ರಯಾಟ್ಸ್ ಅಂತಾರೆ. ಇಂಥ ಗಿಫ್ಟ್ ಅನ್ನ ಪಡ್ಕೊಂಡು ಬೆಳೆದಿರೋ ಸಂಗೀತಗಾರರು ತಮ್ಮ ಸಮುದಾಯಗಳನ್ನ ಒಟ್ಟುಗೂಡಿಸಿ ಎಲ್ಲರನ್ನ ಖುಷಿಯಾಗಿರೋ ಕೆಲಸ ಮಾತ್ರ ಮಾಡ್ದಲೆ ಇವರ ಸಂಗೀತಕ್ಕೆ ಇವ್ರಿಗೆ ಗೊತ್ತಿಲ್ದಂಗೆ ದುಷ್ಟ ಶಕ್ತಿಗಳು ಅಟ್ರಾಕ್ಟ್ ಆಗ್ತಿದ್ವು ಅಂತ ಆನಿ ಹೇಳ್ತಾಳೆ. ಆನಿ ಯಾರು ಅಂತ ಸ್ನೇಹಿತರೆ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ನಾವು ಅಕ್ಟೋಬರ್ 16, 1932 ಮಿಸಿಸಿಪಿಗೆ ಬರ್ತೀವಿ. ಈ ಮೂವಿ ನೋಡೋಕು ಮುಂಚೆ ನಾವು ತಿಳ್ಕೋಬೇಕಾಗಿರೋದೇನಂದ್ರೆ ಸ್ನೇಹಿತರೆ, ಈ ಸಮಯದಲ್ಲಿ ಅಮೆರಿಕದಲ್ಲಿ ತುಂಬಾನೇ ರೇಷಿಯಲ್ ಡಿಸ್ಕ್ರಿಮಿನೇಷನ್ ನಡೀತಾ ಇತ್ತು. ಆಫ್ರಿಕನ್ ಅಮೆರಿಕನ್ಸ್ ನ ಗುಲಾಮರ ತರ ನೋಡ್ತಾ ಇದ್ರು. ಗುಲಾಮರ ರೀತಿನೇ ಕೆಲಸಕ್ಕೆ ಇಡ್ಕೊಂತ ಇದ್ರು. ಯಾಕೆ ಅಂದ್ರೆ ಅವರ ಚರ್ಮದ ಬಣ್ಣ ಕಪ್ಪು, ಅದಕ್ಕೆ ಬೆಳ್ಳುಗೆ ಇದ್ದವರು ತಮ್ಮನ್ನ ತಾವು ಗ್ರೇಟ್ ಅಂತ ಅನ್ಕೊಂಡ್ಬಿಟ್ಟಿದ್ರು. ಆಫ್ರಿಕಾ ಇಂದ ಅಮೆರಿಕಾಗೆ ಬಂದಿದ್ದವ್ರನ್ನ ತುಂಬಾನೇ ಕೀಳಾಗಿ ನೋಡ್ತಾ ಇದ್ರು. ಆಫ್ರಿಕನ್ ಸಮುದಾಯದವರೆಲ್ಲ ಒಟ್ಟಿಗೆ ಸೇರಿ ಸಣ್ಣ ಪುಟ್ಟ ಜಮೀನು ಮಾಡ್ಕೊಂಡು ಅಲ್ಲೇ ಬೆಳೆಗಳನ್ನ ಬೆಳ್ಕೊಂಡು ತುಂಬಾನೇ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಂತ ಕಾಲ ಇದು. ಈಗ ಸ್ಯಾಮಿ ಅನ್ನೋ ಹುಡುಗ ತನ್ನ ಕೈಯಲ್ಲಿ ಗಿಟಾರ್ ಹಿಡ್ಕೊಂಡು ಚರ್ಚ್ ಒಳಗೆ ಬಂದಾಗ ನಾವು ನೋಡ್ತೀವಿ ಇವನ ಗಿಟಾರ್ ಹೊಡೆದೋಗಿದೆ. ಮೈ ಕೈಯೆಲ್ಲ ಗಾಯ ಆಗಿ ರಕ್ತ ಬರ್ತಾ ಇದೆ. ಇವನ ಮುಖವನ್ನ ಕೂಡ ಯಾರೋ ಪರ್ಚಿರೋ ಹಾಗೆ ಕಾಣ್ತಾ ಇದೆ. ಈ ಚರ್ಚ್ ನ ಪ್ಯಾಸ್ಟರ್ ಬೇರೆ ಯಾರು ಅಲ್ಲ, ಇವನ ತಂದೆನೇ ಆಗಿದ್ದಾರೆ. ಸ್ಯಾಮಿನ ನೋಡಿ ಎಲ್ಲರೂ ಗಾಬರಿ ಆಗಿದ್ದಾಗ ಇವನ ತಂದೆ ಪ್ರೇಯರ್ ಮಾಡ್ತಾ ಹೇಳ್ತಾರೆ, ಗಿಟಾರ್ ನ ಬಿಟ್ಬಿಡು, ಇದು ಒಳ್ಳೇದಲ್ಲ, ಎಲ್ಲರ ಮುಂದೆ ನೀನು ಮ್ಯೂಸಿಕ್ ನ ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸ್ಯಾಮಿನ ರಾತ್ರಿ ನಡೆದಿರೋ ಭಯಾನಕ ಘಟನೆಯನ್ನ ನೆನ್ಪು ಮಾಡ್ಕೊಂಡು ಭಯದಲ್ಲಿ ನಡುಗ್ತಾ ಇದ್ದಾನೆ. ಈಗ ಸ್ಟೋರಿ ಒಂದು ದಿನ ಹಿಂದೆ ಹೋಗುತ್ತೆ ಸ್ನೇಹಿತರೆ. ಸ್ಯಾಮಿಗೆ ಏನಾಯ್ತು ಅನ್ನೋದನ್ನ ನೋಡೋಣ. ಸ್ಯಾಮಿಗೆ ಮ್ಯೂಸಿಕ್ ಅಂದ್ರೆ ಗಿಟಾರ್ ನುಡ್ಸೋದು ಅಂದ್ರೆ ತುಂಬಾನೇ ಇಷ್ಟ. ಹತ್ತಿ ಬೆಳೆದಿರೋ ಹೊಲದಲ್ಲಿ ಹಾಡಾಡ್ಕೊಂಡು ಕಟಾವು ಮಾಡ್ತಿರ್ತಾನೆ. ಇಲ್ಲಿರೋರು ಕೂಡ ಇವನ ಹಾಡು ಕೇಳೋಕೆ ಕಾಯ್ಕೊಂಡಿರ್ತಾರೆ. ಆದ್ರೆ ಇದು ಇವನ ತಂದೆಗೆ ಇಷ್ಟ ಆಗಲ್ಲ. ದೇವ್ರಿರೋ ಚರ್ಚಲ್ಲಿ ಇರೋದ್ ಬಿಟ್ಟು ಕುಡ್ದು ಡ್ಯಾನ್ಸ್ ಮಾಡೋಂತವ್ರಿಗೋಸ್ಕರ ಹಾಡನ್ನ ಯಾಕೆ ಹಾಡ್ತೀಯ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸ್ಯಾಮಿಗೆ ದೇವಸ್ಥಾನ, ದೇವ್ರು ಎಲ್ಲ ಕೂಡ ಮ್ಯೂಸಿಕ್ ಆಗಿದೆ. ಇವರಪ್ಪ ಹೇಳ್ತಾರೆ, ಈ ಮ್ಯೂಸಿಕ್ ನ ನುಡಿಸ್ತಾ ನೀನು ಡೆವಿಲ್ ಜೊತೆ ಹೀಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಆ ಡೆವಿಲ್ ಒಂದಿನ ನಿನ್ನನ್ನ ಫಾಲೋ ಮಾಡ್ಕೊಂಡು ಮನೆಗೆ ಬರ್ತಾನೆ ಅಂತ. ಆದ್ರೆ ಸ್ಯಾಮಿ ಇವ್ರು ಏನೇ ಹೇಳಿದ್ರು ಕೇಳಲ್ಲ. ನೆಕ್ಸ್ಟಿನಲ್ಲಿ ಸ್ಯಾಮಿಯ ಇಬ್ರು ಕಸಿನ್ಸ್ ನ ತೋರಿಸ್ತಾರೆ. ಇವರ ಹೆಸರು ಸ್ಮೋಕ್ ಮತ್ತೆ ಸ್ಟ್ಯಾಕ್ ಅಂತ. ನಿಜವಾದ ಹೆಸರು ಎಲೈಜಾ ಮತ್ತೆ ಎಲಾಯಸ್ ಅಂತ ಸ್ನೇಹಿತರೆ. ಆದ್ರೆ ಇವರಿಬ್ರು ಮೊದಲನೇ ವಿಶ್ವ ಯುದ್ಧದಲ್ಲಿ ಸೈನಿಕರಾಗಿದ್ರು. ಆದ್ರೆ ನಂತರ ಕ್ರಿಮಿನಲ್ಸ್ ಆಗಿರ್ತಾರೆ. ರಿಯಲ್ ಆಗಿ ಇದ್ದ ಅಮೆರಿಕನ್ ಗ್ಯಾಂಗ್ಸ್ಟರ್ ಆಲ್ ಕಪೋನ್ ಜೊತೆ ಸೇರಿ ಈಗ ಸ್ಮೋಕ್ ಸ್ಟ್ಯಾಕ್ ಟ್ವಿನ್ಸ್ ಅಂತಾನೆ ಫೇಮಸ್ ಆಗಿದ್ದಾರೆ. ಇಲ್ಲಿವರೆಗೂ ಶಿಕಾಗೋ ಅಲ್ಲಿ ಇದ್ದವರು ಈಗ ತಮ್ಮ ಊರಿಗೆ ವಾಪಸ್ ಬಂದಿದ್ದಾರೆ. ಇಲ್ಲಿನ ಹಳೆ ಸಾಮಿಲ್ ನ ಖರೀದಿಸಿ ಇಲ್ಲೇ ಒಂದು ಜೂಕ್ ಜಾಯಿಂಟ್ ನ ಮಾಡ್ಬೇಕು ಅಂತ. ಅಂದ್ರೆ ಆಫ್ರಿಕನ್ ಅಮೆರಿಕನ್ಸ್ ಎಲ್ಲ ಒಟ್ಟಿಗೆ ಸೇರೋ ಜಾಗ. ಇಲ್ಲಿ ಡ್ಯಾನ್ಸ್, ಮ್ಯೂಸಿಕ್, ಕುಡಿಯೋದು, ತಿನ್ನೋದು, ಗೇಮ್ಸ್ ಎಲ್ಲ ಇರುತ್ತೆ. ಹೆಚ್ಚು ಕಡಿಮೆ ಸಣ್ಣ ಕಸಿನೋ ತರ. ಈಗ ಇವರ ಹತ್ರ ಈ ಸಾಮಿಲ್ ನ ಓನರ್ ಹಾಗ್ವುಡ್ ಬಂದಾಗ ಇವರಿಬ್ರು ನೀವೇನ ಹಾಗ್ವುಡ್ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ಕೊಡದೆ ಇವರಿಬ್ರನ್ನ ನೋಡಿ ಪದೇ ಪದೇ ನೆಲಕ್ಕೆ ಉಗಿತಾ ಇದ್ದಾನೆ ಹಾಗ್ವುಡ್. ನೀವು ಹುಡುಗರು ಏನ್ ಟ್ವಿನ್ಸ್ ಅಂತ ಇವನು ಕೇಳಿದಾಗ ಇಲ್ಲಪ್ಪ ನಾವು ಕಸಿನ್ಸ್ ಅಂತ ಹೇಳ್ತಾನೆ ಸ್ಟ್ಯಾಕ್. Emotional damn it.
ಹಾಗ್ವುಡ್ಗೆ ಫುಲ್ ಬ್ಯಾಕ್ ಉರಿತಾ ಇದೆ. ಈ ಕಪ್ಪುಗೆ ಇರೋರ್ಗೆ ಎಲ್ಲಿಂದ ದುಡ್ಡು ಬಂತು, ಇಷ್ಟೊಂದು ಹಣ ಇದೆಯಲ್ಲ ಅಂತ. ಸಾಮಿಲ್ ನ ಪೂರ್ತಿ ನೋಡಿ ದುಡ್ಡನ್ನ ಇವರು ಹಾಗ್ವುಡ್ ನ ಮುಖಕ್ಕೆ ಬಿಸಾಕಿ, ನೀನಾಗ್ಲಿ ನಿನ್ ಕಡೆಯವರಾಗ್ಲಿ ಇನ್ಯಾವತ್ತೂ ಈ ಕಡೆ ಕಾಣಬಾರ್ದು, ಮತ್ತೆ ಆ ಕೂಕ್ಲಕ್ಸ್ ಕ್ಲಾನ್ ಅವರು ಅಷ್ಟೇ ಅಂತ ಹೇಳಿ ಕಳಿಸ್ತಾರೆ. ಕೂಕ್ಲಕ್ಸ್ ಕ್ಲಾನ್ ಅಂದ್ರೆ ಸ್ನೇಹಿತರೆ ಆಫ್ರಿಕನ್ ಅಮೆರಿಕನ್ಸ್ ನ ವಿರುದ್ಧ ಇದ್ದಂತ ಗ್ರೂಪ್ ಅವರು. ಇವ್ರಿಗೆ ಅನ್ಸೋದೇನಂದ್ರೆ ಬೆಳ್ಳಗೆ ಇರೋರು ಮಾತ್ರ ಶ್ರೇಷ್ಠ, ಕಪ್ಪುಗೆ ಇರೋರ್ಗೆ ಯಾವುದೇ ರೀತಿ ಅಧಿಕಾರ ಸಿಗಬಾರ್ದು, ಎಲ್ಲಾ ಅಧಿಕಾರ ಬಿಳಿಯರ ಕೈಗೆ ಇರಬೇಕು ಅನ್ನೋದು ಇವರ ಉದ್ದೇಶ. ನಂತರ ಇವರಿಬ್ರು ತಮ್ಮ ಕಸಿನ್ ಸ್ಯಾಮಿನ ಕರ್ಕೊಂಡು ಹೋಗೋಕೆ ಬಂದು ಇವನ ತಂದೆಗೆ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಒಂದ್ ಪೀಸ್ ಅಲ್ಲಿ ನಿಮ್ ಮಗ ವಾಪಸ್ ಬರ್ತಾನೆ ಅಂತ ಏನೋ ಹೇಳ್ತಾರೆ. ಆದ್ರೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದೀವಿ ಸ್ಯಾಮಿ ಒಂದ್ ಪೀಸ್ ಅಲ್ಲಿ ವಾಪಸ್ ಏನೋ ಬರ್ತಾನೆ, ಆದ್ರೆ ಟಾಪ್ ಟು ಬಾಟಮ್ ಸ್ಕ್ರಾಚ್ ಆಗಿ ನಡುಕ್ತಾ ಇರ್ತಾನೆ ಅಷ್ಟೇ. ಸೊ ಈಗ ಇವರಿಬ್ರು ಸ್ಯಾಮಿನ ಬೇಲಿ ಒಳಗೆ ಕರ್ಕೊಂಡ್ ಬರ್ತಾರೆ. ಬೇರೆ ಏನಕ್ಕೂ ಅಲ್ಲ, ಇಲ್ಲಿ ಸ್ಮೋಕ್ ಸ್ಟಾಕ್ ಇಬ್ರು ಒಂದು ಟ್ರಕ್ ನ ಬಚ್ಚಿಟ್ಟಿದ್ದಾರೆ. ಜೋಗ್ ಜಾಯಿಂಟ್ ಗೆ ಬೇಕಾಗಿರೋದೆಲ್ಲ ಈ ಟ್ರಕ್ ಅಲ್ಲಿ ಇದೆ, ಹಾಗಾಗಿ ಇದನ್ನ ಸುರಕ್ಷಿತವಾಗಿ ನೋಡ್ಕೋಬೇಕು. ಇವತ್ ರಾತ್ರಿನೇ ಜೋಗ್ ಜಾಯಿಂಟ್ ನ ಓಪನ್ ಮಾಡ್ಬೇಕು ಅಂತ ಡಿಸೈಡ್ ಏನೋ ಮಾಡ್ಕೊಂಡಿದ್ದಾರೆ, ಆದ್ರೆ ಕೆಲಸ ಇನ್ನೂ ಜಾಸ್ತಿ ಇದೆ. ಸಾಮಿಲ್ ನ ಖರೀದಿಸಿದರೆ ಅಷ್ಟೇ, ಇನ್ನ ಸಿಂಗರ್ಸ್ ನ, ಮ್ಯೂಸಿಷಿಯನ್ಸ್ ನ, ಅಡುಗೆ ಮಾಡೋರ್ನೆಲ್ಲ ಕರ್ಕೊಂಡ್ ಬರ್ಬೇಕು. ಇವರು ಜೋಗ್ ಜಾಯಿಂಟ್ ನ ಓಪನ್ ಮಾಡ್ತಿರೋ ಉದ್ದೇಶನೇ ತಮ್ಮ ಸಮುದಾಯದವರು ದಿನವಿಡೀ ಸ್ವತಂತ್ರವಾಗಿ ಬದುಕೋಕಾಗದೆ ಕೂಲಿ ಕೆಲಸ ಮತ್ತೆ ಬೇರೆ ಬೇರೆ ಕಷ್ಟಕರವಾದ ಕೆಲಸ ಎಲ್ಲ ಮಾಡಿ ಸಂಜೆ ಇವರು ಜೂಗ್ ಜಾಯಿಂಟ್ ಅಲ್ಲಿ ಒಟ್ಟಿಗೆ ಸೇರಿ ಮಜಾ ಮಾಡಬೇಕು ಅಂತ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡೋಕೆ ಹೊರಟಿದ್ದಾರೆ. ಎಲ್ಲ ಒಟ್ಟಿಗೆ ಓಡಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಸಾಲಲ್ಲ ಅಂತ ಸ್ಮೋಕ್ ಟ್ರಕ್ ಎತ್ಕೊಂಡು ಅಡುಗೆ ಮಾಡೋರ್ನ ಕರ್ಕೊಂಡ್ ಬರೋಕೆ ಹೋಗ್ತಾನೆ. ಸ್ಟಾಕ್ ಮತ್ತೆ ಸ್ಯಾಮಿ ಸಂಗೀತಗಾರರನ್ನ ಕೆಲಸಕ್ಕೆ ಸೇರ್ಸ್ಕೊಳ್ಳೋಕೆ ಹೊರಡ್ತಾರೆ. ಸ್ಮೋಕ್ ಮಾರ್ಕೆಟ್ ನ ರೀತಿ ಇರೋ ಜಾಗಕ್ಕೆ ಬಂದು ಇಲ್ಲಿರೋ ಒಬ್ಳು ಹುಡುಗಿಗೆ ಟ್ರಕ್ ಅನ್ನ ನೋಡ್ಕೊಳ್ಳೋಕೆ ಟ್ರಕ್ ಒಳಗೆ ಕೂರಿಸಿ, ಯಾರಾದ್ರೂ ಟ್ರಕ್ ನ ಹತ್ರ ಬಂದ್ರೆ ಹಾರ್ನ್ ಮಾಡು, ದುಡ್ಡು ಕೊಡ್ತೀನಿ ಅಂತ ಹೇಳಿ ಬೋ ಅನ್ನೋ ವ್ಯಕ್ತಿಯ ಅಂಗಡಿಗೆ ಬರ್ತಾನೆ. ಇಲ್ಲಿ ಬೋ ಜೊತೆ ಇವರ ಮಗಳು ಲೀಸಾ ಕೂಡ ಇದ್ದಾಳೆ. ಸ್ಮೋಕ್ಗೆ ಇವರೆಲ್ಲ ಪರಿಚಯ ಇರೋರೆ, ಹಾಗಾಗಿ ಬೋಗೆ ಜೂಗ್ ಜಾಯಿಂಟ್ ಅಲ್ಲಿ ಅಡುಗೆ ಮಾಡೋಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತಗೊಂಡ್ ಬರೋಕೆ ಹೇಳಿ ಜೂಗ್ ಜಾಯಿಂಟ್ ನ ಮುಂದೆ ಸೈನ್ ಬೋರ್ಡ್ ಬೇಕಲ್ಲ ಅದನ್ನ ಬಿಡ್ಸೋಕೆ ಬೋನ ಹೆಂಡತಿ ಗ್ರೇಸ್ ಇದ್ದಾಳೆ. ಇದೇ ಸಮಯಕ್ಕೆ ಟ್ರಕ್ ಅಲ್ಲಿ ಇರೋ ಹುಡುಗಿ ಜೋರಾಗಿ ಹಾರ್ನ್ ಮಾಡ್ತಿರೋದನ್ನ ಕೇಳಿಸ್ಕೊಂಡ ಸ್ಮೋಕ್ ಗನ್ ಎತ್ಕೊಂಡು ಟ್ರಕ್ ಹತ್ರ ಬಂದಾಗ ನೋಡ್ತಾನೆ ಯಾರೋ ಇಬ್ರು ಟ್ರಕ್ ಅಲ್ಲಿ ಇರೋ ತುಂಬಾನೇ ಬೆಲೆ ಬಾಳೋ ಐರಿಷ್ ಬಿಯರ್ ನ ಕದಿಬೇಕಾದ್ರೆ ಇವರ ಮುಖ ಕಾಣ್ತಿಲ್ಲ, ಕುಂಡಿ ಕಾಣ್ತಿದೆ ಅಂತ ಅಲ್ಲಿಗೆನೆ ಶೂಟ್ ಮಾಡ್ತಾನೆ. ಇವ್ರಿಗೆ ಈ ಟ್ರಕ್ ಸ್ಮೋಕ್ದು ಅಂತ ಗೊತ್ತಿದ್ರೆ ಹತ್ರನೂ ಬರ್ತಿರ್ಲಿಲ್ಲ, ಯಾಕಂದ್ರೆ ಟ್ವಿನ್ಸ್ ನ ಹೆಸರು ಕೇಳಿದ್ರೆ ಈ ಜನ ನೆಡುಕ್ತಾರೆ. ಆ ರೀತಿ ಹವಾ ಮೈಂಟೈನ್ ಮಾಡಿದರೆ ಒಬ್ಬನಿಗೆ ಶೂಟ್ ಮಾಡಿದಾನೆ, ಇನ್ನೊಬ್ಬ ಕೈ ಎತ್ಕೊಂಡು ನಿಂತಿದ್ದಾಗ ಇವನ ಕಾಲಿಗೂ ಶೂಟ್ ಮಾಡ್ತಾನೆ ಸ್ಮೋಕ್. ಇವರ ಟ್ರೀಟ್ಮೆಂಟ್ ಗೆ ದುಡ್ಡನ್ನ ಕೂಡ ಇವನೇ ಕೊಟ್ಟು ಕಳಿಸ್ತಾನೆ, ಯಾಕಂದ್ರೆ ಸ್ಮೋಕ್ ಸ್ಟಾಕ್ ತಂಟೆಗೆ ಬಂದ್ರೆ ಏನ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಇನ್ನೊಬ್ಬನಿಗೂ ಕೂಡ ಶೂಟ್ ಮಾಡಿದ್ದಾನೆ ಸ್ಮೋಕ್. ಅದೇ ಇನ್ನೊಂದ್ ಕಡೆ ಸ್ಟಾಕ್ ಮತ್ತೆ ಸ್ಯಾಮಿ ಕಾರಲ್ಲಿ ಹೋಗ್ಬೇಕಾದ್ರೆ ನಮಗೆ ಸ್ಟಾಕ್ ಸ್ಮೋಕ್ ಇಬ್ಬರ ತಂದೆಯ ಬಗ್ಗೆ ಗೊತ್ತಾಗುತ್ತೆ. ಇವರ ತಂದೆ ಯಾವಾಗ್ಲೂ ಇವರಿಬ್ರಿಗೂ ಹೊಡಿತಾ ಇರ್ತಾರೆ, ಅದರಲ್ಲೂ ಸ್ಟಾಕ್ ಗೆ ಜಾಸ್ತಿ. ಒಂದಿನ ಸ್ಟಾಕ್ ಪ್ರಜ್ಞೆ ತಪ್ಪೋ ಹಾಗೆ ಹೊಡೆದಾಗ ಸ್ಮೋಕ್ ಕೋಪದಲ್ಲಿ ತನ್ನ ತಂದೆಯನ್ನೇ ಸಾಯಿಸಿ ಮಣ್ಣು ಮಾಡಿರ್ತಾನೆ. ಈಗ ಸ್ಯಾಮಿ ತನ್ನ ಗಿಟಾರ್ ಬಗ್ಗೆ ಸ್ಟಾಕ್ ಗೆ ಕೇಳ್ತಾ ಇದ್ದಾನೆ. ಈ ಗಿಟಾರ್ ನ ಇವನಿಗೆ ಕೊಟ್ಟಿರೋದು, ಇದು ಚಾರ್ಲಿ ಪೆಟಾನ್ ನ ಗಿಟಾರ್ ಆಗಿದೆ ಅಂತ ಹೇಳ್ತಿದ್ದಂಗೆ ತುಂಬಾನೇ ಖುಷಿ ಆಗೋಗ್ತಾನೆ ಸ್ಯಾಮಿ, ಯಾಕಂದ್ರೆ ಚಾರ್ಲಿ ಪೆಟಾನ್ ಆಗ ತುಂಬಾನೇ ದೊಡ್ಡ ಮ್ಯೂಸಿಷಿಯನ್ ಆಗಿದ್ರು, ಬ್ಲೂಸ್ ಮ್ಯೂಸಿಕ್ ನ ನುಡಿಸ್ತಾ ಇದ್ರು. ಬ್ಲೂಸ್ ಅಂದ್ರೆ ಸ್ನೇಹಿತರೆ ಒಂದು ರೀತಿಯ ಮ್ಯೂಸಿಕ್ ಆಗಿದೆ. 19ನೇ ಶತಮಾನದ ಕೊನೆಯಲ್ಲಿ ಈ ರೀತಿ ಮ್ಯೂಸಿಕ್ ನ ಆಫ್ರಿಕನ್ ಅಮೆರಿಕನ್ಸ್ ಕಂಡಿಡಿದಿದ್ದು ತಮ್ಮ ನಿಜ ಜೀವನದಲ್ಲಿ ಅನುಭವಿಸೋ ತೊಂದರೆ, ದುಃಖ ಮತ್ತೆ ಡಿಪ್ರೆಷನ್ ನ ಹಾಡಿನ ಮುಖಾಂತರ, ಮ್ಯೂಸಿಕ್ ನ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ರು. ಈಗ ಸ್ಟಾಕ್ ಸ್ಯಾಂಪಲ್ ಗೆ ಒಂದು ಸಾಂಗ್ ಹಾಡು ನೋಡೋಣ ಅಂತ ಅಂದಾಗ ಇವ್ರು ಹಾಡೋ ಸಾಂಗ್ ಗೆ ನುಡಿಸ್ತಾ ಇರೋ ಮ್ಯೂಸಿಕ್ ಗೆ ಫಿದಾ ಆಗೋಗ್ತಾನೆ ಸ್ಟಾಕ್. ಅಷ್ಟು ಚೆನ್ನಾಗಿ ಹಾಡನ್ನ ಹಾಡ್ತಾನೆ. ನಂತರ ಇವರು ರೈಲ್ವೆ ಸ್ಟೇಷನ್ ಹತ್ರ ಬರ್ತಾರೆ. ಇಲ್ಲಿರೋ ಡೆಲ್ಟಾ ಸ್ಲಿಮ್ ಅನ್ನೋ ಹಾರ್ಮೋನಿಕಾ ನುಡಿಸ್ತಾ ಇರೋ ವ್ಯಕ್ತಿಯನ್ನ ಭೇಟಿಯಾಗಿ ತಮ್ಮ ಜೂಗ್ ಜಾಯಿಂಟ್ ಗೆ ಸೇರ್ಸ್ಕೊಳ್ಳೋಕೆ. ಮೊದ್ಲು ಇವರು ಇದಕ್ಕೆ ಒಪ್ಕೊಳ್ಳಲ್ಲ, ಆಲ್ರೆಡಿ ಬುಕ್ ಆಗಿದ್ದೀನಿ, 10 ವರ್ಷದಿಂದ ಪ್ರತಿ ಶನಿವಾರ ಬೇರೆ ಕಡೆ ಪರ್ಫಾರ್ಮ್ ಮಾಡೋಕೆ ಹೋಗ್ತಾ ಇದ್ದೀನಿ, ನಿನ್ನ ನಂಬ್ಕೊಂಡ್ ಬಂದ್ರೆ ಕಷ್ಟ ಆಗುತ್ತೆ, ಇವತ್ತು ಇರೋ ಜೂಗ್ ಜಾಯಿಂಟ್ ನಾಳೆ ಇಲ್ಲ ಅಂದ್ರೆ ಏನ್ ಕತೆ ಅಂತ ಹೇಳಿದಾಗ ಅಲ್ಲಿ ಕೊಡ್ತಿರೋದಕ್ಕಿಂತ ಜಾಸ್ತಿ ಹಣ ನಾವು ಕೊಡ್ತೀವಿ, ಜೊತೆಗೆ ಐರಿಷ್ ಬಿಯರ್ ನ ಬೇಕಿದ್ರೆ ನೀನು ಎಷ್ಟು ಬೇಕಾದ್ರೂ ಕುಡಿಬಹುದು ಅಂತ ಹೇಳ್ತಿದ್ದಂಗೆ ಈ ಬಿಯರ್ ನ ಟೇಸ್ಟ್ ನೋಡಿ ಟಕ್ ಅಂತ ಎದ್ದು ನಿಂತ್ಕೊಂಡು ಮ್ಯೂಸಿಕ್ ನುಡ್ಸೋಕೆ ಶುರು ಮಾಡ್ತಾರೆ. Red Bull gives you wings. ಸ್ಯಾಮಿ ಕೂಡ ಗಿಟಾರ್ ನುಡಿಸ್ತಾ ಇದ್ದಾನೆ. ಜನ ಇವರ ಮ್ಯೂಸಿಕ್ ಕೇಳೋಕೆ ಬರ್ತಿದ್ದಂಗೆ ಸ್ಟಾಕ್ ತಮ್ಮ ಜೂಗ್ ಜಾಯಿಂಟ್ ನ ಪ್ರಮೋಷನ್ ಮಾಡಿ ಇವತ್ ರಾತ್ರಿ ಎಲ್ಲರೂ ಬನ್ನಿ, ತಿಂದು ಕುಡಿದು ಡ್ಯಾನ್ಸ್ ಎಲ್ಲ ಮಾಡಿ ಬೆವರು ಇಳಿಸ್ಕೊಂಡು ಹೋಗಿ ಅಂದಾಗ ಇಲ್ಲೇ ಪರ್ಲಿನ್ ಅನ್ನೋ ಹುಡುಗಿ ಇದ್ದಾಳೆ. ಇವಳಿಗೆ ಸ್ಯಾಮಿ ಲೈನ್ ಹೊಡಿತಾ ಇದ್ದಾನೆ. ಇವಳನ್ನ ಮೊದ್ಲು ಕೂಡ ಸ್ಯಾಮಿ ಮೀಟ್ ಮಾಡಿರ್ತಾನೆ, ಯಾಕಂದ್ರೆ ಪರ್ಲಿನ್ ಕೂಡ ಒಬ್ಳು ಸಿಂಗರ್. ಇವಳು ಹೋಗಾದ್ಮೇಲೆ ಮೇರಿ ಅನ್ನೋ ಹುಡುಗಿ ಸ್ಟಾಕ್ ನೇ ಗುರಾಯಿಸ್ಕೊಂಡು ನೋಡ್ತಿರೋದ್ರಿಂದ ಯಾರೋ ಬೆಳ್ಳುಗೇರೋ ಹುಡುಗಿ ನಿನ್ನೆ ನೋಡ್ತಾ ಇದ್ದಾಳೆ ಅಂತ ಸ್ಯಾಮಿ ಹೇಳ್ತಾನೆ. ಇದರಿಂದ ಸ್ಟಾಕ್ ಗೆ ಗೊತ್ತಾಯ್ತು ಅವಳು ತನ್ನ ಗರ್ಲ್ ಫ್ರೆಂಡ್ ಮೇರಿ ಅಂತ. ಮೇರಿ ಸ್ಟಾಕ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ, ಯಾಕಂದ್ರೆ ಇವನು ಹೇಳ್ದೆ ಕೇಳ್ದೆ ಇವಳನ್ನ ಬಿಟ್ಟು ಬಂದಿರ್ತಾನೆ. ಯಾಕೆಂದ್ರೆ ಇವನ ರೀತಿ ಕ್ರಿಮಿನಲ್ ಜೊತೆ ಇರೋದು, ಕಪ್ಪುಗಿರೋ ವ್ಯಕ್ತಿಯ ಜೊತೆ ಇರೋದು ಮೇರಿಗೆ ಸೇಫ್ ಅಲ್ಲ ಅಂತ. ಮೇರಿ ಅವರಮ್ಮ ನೆನ್ನೆ ತಾನೇ ಸಾವನ್ನಪ್ಪಿದ್ದಾರೆ, ಅವರನ್ನ ನೋಡೋಕು ಬರ್ಲಿಲ್ವಲ್ಲ ಅಂತ ಕೂಡ ಇವಳಿಗೆ ಬೇಜಾರಿದೆ. ಯಾಕಂದ್ರೆ ಮೇರಿ ಅವರಮ್ಮ ತುಂಬಾನೇ ವರ್ಷ ಸ್ಟಾಕ್ ಮತ್ತೆ ಸ್ಮೋಕ್ಗೆ ಊಟ ಮತ್ತೆ ಇರೋಕೆ ಜಾಗ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಕೋಪದಲ್ಲಿ ಮೇರಿ ಇಲ್ಲಿಂದ ಹೊರಡ್ತಾಳೆ. ಸ್ಟಾಕ್ ಮತ್ತೆ ಸ್ಯಾಮಿ ಡೆಲ್ಟಾ ಸ್ಲಿಮ್ ನ ಕರ್ಕೊಂಡು ಸೆಕ್ಯೂರಿಟಿಗೆ ಅಂತ ಇನ್ನೊಬ್ಬ ವ್ಯಕ್ತಿಯನ್ನ ಕೆಲಸಕ್ಕೆ ಸೇರ್ಸ್ಕೊಳ್ಳೋಕೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಡೆಲ್ಟಾ ಸ್ಲಿಮ್ ತಮ್ಮ
ತಮ್ಮ ಜೊತೆ ನಡೆದಿದ್ದ ಒಂದು ಕಹಿ ಘಟನೆ ಬಗ್ಗೆ ಹೇಳ್ಕೊಂತಾ ಇದ್ದಾರೆ. ಅದೇನಂದ್ರೆ ಇವರ ಫ್ರೆಂಡ್ ರೈಸ್ ಅನ್ನೋ ವ್ಯಕ್ತಿ ಮತ್ತೆ ಇವರಿಬ್ರು ಕೂಡ ಕೆಲಸ ಇಲ್ಲದೆ ಅಲ್ಲಾಡ್ತಿದ್ದಾಗ ಇದಕ್ಕೂ ಕೂಡ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿರ್ತಾರೆ. ಆದ್ರೆ ಅವ್ರಿಗೆ ಮ್ಯೂಸಿಕ್ ನುಡ್ಸೋಕೆ ಅವಕಾಶ ಮಾಡಿ ಕೊಟ್ಟಾಗ ಇವರ ಬ್ಲೂಸ್ ಮ್ಯೂಸಿಕ್ ಪೊಲೀಸ್ ಅವ್ರಿಗೆ ಮಾತ್ರ ಅಲ್ಲ ಹೊರಗೆ ಇರೋ ಜನರಿಗೂ ಕೂಡ ತುಂಬಾನೇ ಇಷ್ಟ ಆಗ್ತಿರುತ್ತೆ. ಸೊ ಪೊಲೀಸ್ ಅವರು ಇದೇ ಕೆಲಸವನ್ನ ಇವ್ರಿಗೆ ಕೊಡಿಸ್ತಾರೆ. ಬಿಳಿ ವ್ಯಕ್ತಿಗಳೆಲ್ಲ ಸೇರೋ ಜಾಗದಲ್ಲಿ ಇವರು ಹಾಡನ್ನ ಹಾಡೋಕೆ ಶುರು ಮಾಡಿದಾಗ ಇವರ ಮ್ಯೂಸಿಕ್ ಗೆ ಇಂಪ್ರೆಸ್ ಆಗಿ ತುಂಬಾನೇ ಹಣವನ್ನ ಕೊಡ್ತಾ ಇರ್ತಾರೆ. ಇವರ ಫ್ರೆಂಡ್ ರೈಸ್ ಈ ಹಣವನ್ನ ತಗೊಂಡು ತನ್ನ ಊರಿಗೆ ವಾಪಸ್ ಹೋಗಿ ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡು ಟ್ರೈನ್ ಹತ್ತೋಕೆ ಹೋದಾಗ ಒಂದೇ ಒಂದು ತಪ್ಪನ್ನ ಮಾಡ್ತಾನೆ. ಅದೇ ಟಿಕೆಟ್ ತಗೊಳ್ಳೋಕೆ ತನ್ನ ಹತ್ರ ಇದ್ದ ಹಣವನ್ನೆಲ್ಲ ಹೊರಗೆ ತೆಗೆದಾಗ ಇವನೊಬ್ಬ ಕ್ರಿಮಿನಲ್ಲು ಕಪ್ಪು ವ್ಯಕ್ತಿ ಹತ್ರ ಇಷ್ಟೊಂದು ಹಣ ಬರೋಕೆ ಸಾಧ್ಯನೇ ಇಲ್ಲ. ಬೆಳ್ಳುಗೇರವ್ರನ್ನ ಸಾಯಿಸೋದೇ ಇವನ ಕೆಲಸ. ಅವರ ಹೆಂಡತಿಯರ ಮೇಲೆ ಅತ್ಯಾಚಾರ ಮಾಡ್ತಾನೆ ಅಂತೆಲ್ಲ ಸುಳ್ಳು ಹೇಳಿ ನಜ್ಜಿ ಬಾಯಿಗೆ ಬರಲ್ಲ ಇದು. ಕೂಕ್ಲಕ್ಸ್ ಕ್ಲಾನ್ ಅವರು ರೈಸ್ ನ ಪ್ರೈವೇಟ್ ಪಾರ್ಟ್ ನೇ ಕಟ್ ಮಾಡಿರ್ತಾರೆ. ಆ ದುಃಖದ ದಿನಗಳನ್ನ ನೆನ್ಪು ಮಾಡ್ಕೊಂಡು ಕಾರಲ್ಲಿ ಡೆಲ್ಟಾ ಸ್ಲಿಮ್ ಹಾಡನ್ನ ಹಾಡ್ತಾ ಇದ್ದಾರೆ. ನಂತರ ಕಾರ್ನ್ ಬ್ರೆಡ್ ಅನ್ನೋ ವ್ಯಕ್ತಿಯನ್ನ ಬೌನ್ಸರ್ ಕೆಲಸಕ್ಕೆ ಸೇರ್ಸ್ಕೊಂಡು ಇಲ್ಲಿಂದ ಹೊರಡ್ತಾರೆ. ಈ ಕಡೆ ಸ್ಮೋಕ್ ತನ್ನ ಹೆಂಡತಿ ಆನಿಯನ್ನ ಭೇಟಿ ಆಗೋಕೆ ಬರ್ತಾನೆ. ಇವರಿಬ್ಬರ ನಡುವೆ ಸ್ವಲ್ಪ ಮನಸ್ತಾಪ ಆಗಿ ಇಬ್ಬರು ಬೇರೆ ಆಗಿರ್ತಾರೆ. ಪ್ರೀತಿ ಇನ್ನೂ ಇದೆ, ಇವರಿಬ್ರು ಜೊತೆಯಲ್ಲಿ ಇಲ್ಲ ಅಷ್ಟೇ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಡೆವಿಲ್ಲೇ ಅಟ್ರಾಕ್ಟ್ ಆಗುವಂತ ಸಂಗೀತ ಮಾಡೋ ಸಂಗೀತಗಾರರ ಬಗ್ಗೆ ಹೇಳಿದ್ದು ಕೂಡ ಇದೇ ಆನಿ ಸ್ನೇಹಿತರೆ. ಏನಪ್ಪ ಇವನು ವ್ಯಾಂಪೈರ್ ಮೂವಿ ಹಾರರ್ ಮೂವಿ ಅಂತ ಹೇಳಿ ಡ್ರಾಮಾ ಮೂವಿ ತೋರಿಸ್ತವನಲ್ಲ ಅಂತ ಬೈಕೋಬೇಡಿ ಸ್ನೇಹಿತರೆ. ಇನ್ನ ಸ್ವಲ್ಪ ಹೊತ್ತಲ್ಲೇ ಜಾತ್ರೆ ಶುರು ಆಗುತ್ತೆ. ವ್ಯಾಂಪೈರ್ ಮೊದಲು ತೋರಿಸೋದ್ರ ಬದಲು ಆಫ್ರಿಕನ್ ಅಮೆರಿಕನ್ನರ ಹೋರಾಟ ನೋವಿನ ಬಗ್ಗೆ ಯಾಕೆ ತೋರಿಸ್ತಿದ್ದಾರೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ಸ್ಮೋಕ್ ಬರ್ತಿದ್ದಂಗೆ ಮೊದಲು ತನ್ನ ಮಗುವಿನ ಸಮಾಧಿ ಹತ್ರ ಹೋಗಿ ಹೂವನ್ನ ಇಡ್ತಾ ಇದ್ದಾನೆ. ಹೌದು ಸ್ನೇಹಿತರೆ, ಇವನ ಮತ್ತೆ ಆನಿಯ ಮಗು ಯಾವುದೋ ಕಾರಣಕ್ಕೆ ಸಾವನ್ನಪ್ಪಿದೆ. ಆನಿ ಕೂಡ ತಂತ್ರ ಮಂತ್ರದ ಅಭ್ಯಾಸ ಎಲ್ಲ ಮಾಡ್ತಾಳೆ. ಜನರ ರಕ್ಷಣೆಗೆ ಅಥವಾ ಬೇರೆ ಬೇರೆ ಕೆಲಸ ಆಗ್ಬೇಕು ಅಂದ್ರೆ ತಾಯ್ತವನ್ನ ಮತ್ತೆ ಮೋಜೋ ಬ್ಯಾಗ್ ನ ತಗೊಳೋಕೆ ಅಂತ ಜನ ಆನಿಯ ಬಳಿ ಬರ್ತಾರೆ. ಮೋಜೋ ಬ್ಯಾಗ್ ಅಂದ್ರೆ ಸ್ನೇಹಿತರೆ ಮಂತ್ರಿಸಿರೋ ಮರದ ಬೇರು ಮತ್ತೆ ಇದೇ ರೀತಿ ಬೇರೆ ಬೇರೆ ವಸ್ತುಗಳನ್ನ ಬ್ಯಾಗ್ ಅಲ್ಲಿ ಇಟ್ಟು ಕತ್ತಿಗೆ ನೇತಾಕೊಳ್ಳೋದು, ಈ ರೀತಿ ಆಚರಣೆಗಳನ್ನೆಲ್ಲ ಮಾಡೋದು ಸ್ಮೋಕ್ಗೆ ಇಷ್ಟ ಆಗ್ತಿರಲ್ಲ. ಸ್ಮೋಕ್ ಕ್ರೈಮ್ ಮಾಡೋದು ಆನಿಗೆ ಇಷ್ಟ ಆಗ್ತಿರಲ್ಲ. ರಕ್ತವನ್ನ ಹರಿಸಿ ತಂದಿರೋ ಹಣ ನನಗೆ ಬೇಡ ಅಂತ ಇವಳು ಹಣವನ್ನ ಕೂಡ ಇಸ್ಕೊಂತಿರಲ್ಲ. ಸ್ಮೋಕ್ ನಾನು ದೇಶ ಸುತ್ತಿ ಮನುಷ್ಯರು ಬೇರೆ ಬೇರೆ ರೀತಿ ಸಾಯೋದನ್ನೆಲ್ಲ ನೋಡಿದೀನಿ, ಆದ್ರೆ ಮ್ಯಾಜಿಕ್ ಆಗ್ಲಿ ಡಿಮನ್ ಆಗ್ಲಿ ಆತ್ಮಗಳನ್ನಾಗ್ಲಿ ನಾನು ಯಾವತ್ತೂ ನೋಡಿಲ್ಲ. ಕೇವಲ ಪವರ್ ನ ನೋಡಿದೀನಿ. ಆ ಪವರ್ ಬರೋದು ಹಣದಿಂದ ಮಾತ್ರ ಅಂದಾಗ ಆನಿ ಹೇಳ್ತಾಳೆ, ನಿನಿಗೋಸ್ಕರ ಸ್ಟ್ಯಾಕ್ಗೋಸ್ಕರ ನಿಮ್ಮ ರಕ್ಷಣೆಗೆ ಎಷ್ಟು ಆಚರಣೆಗಳನ್ನ ಮಾಡಿದೀನಿ ಗೊತ್ತಾ? ನೀನು ಕತ್ತಲ್ಲಿ ಹಾಕೊಂಡಿರೋ ಮೋಜೋ ಬ್ಯಾಗ್ ಅಲ್ಲಿ ಇರೋ ಬೇರುಗಳು ನಿನ್ನ ಮತ್ತೆ ಸ್ಟ್ಯಾಕ್ ನ ಯುದ್ಧದಲ್ಲಿ ಕಾಪಾಡಿದೆ. ಗ್ಯಾಂಗ್ಸ್ಟರ್ ಗಳ ಜೊತೆ ಇದ್ರೂ ಕೂಡ ಸುರಕ್ಷಿತವಾಗಿ ಇರೋದಕ್ಕೆ ಸಹಾಯ ಮಾಡಿದೆ ಅಂತ. ಹಾಗಾದ್ರೆ ಅದೇ ಮಂತ್ರಶಕ್ತಿ ಇರೋ ಬೇರುಗಳು ನಮ್ಮ ಮಗುವನ್ನ ಯಾಕೆ ಕಾಪಾಡ್ಲಿಲ್ಲ ಅಂತ ಕೇಳ್ತಾನೆ ಸ್ಮೋಕ್. ಇದಕ್ಕೆ ಆನಿ ಹತ್ರ ಉತ್ತರ ಇಲ್ಲ. ಸ್ಮೋಕ್ ಇಲ್ಲಿಗೆ ಬಂದ ವಿಷಯ ಹೇಳ್ತಾನೆ. ಅದೇ ಜೂಕ್ ಜಾಯಿಂಟ್ ಅಲ್ಲಿ ಅಡುಗೆ ಮಾಡೋ ಕೆಲಸಕ್ಕೆ ಆನಿನ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ. ಆನಿ ಕೂಡ ಇದಕ್ಕೆ ಒಪ್ಕೊಂಡು ಸ್ಮೋಕ್ ಜೊತೆ ಹೊರಡ್ತಾಳೆ. ಅಡುಗೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತುಂಬಿಕೊಂಡು ಬೋ ಮತ್ತೆ ಇವನ ಹೆಂಡತಿ ಗ್ರೇಸ್ ಸಾಮಿಲ್ ಹತ್ರ ಹೊರಟಿದ್ದಾರೆ. ಅಂದ್ರೆ ಇವತ್ ರಾತ್ರಿ ಜೂಕ್ ಜಾಯಿಂಟ್ ನ ಓಪನ್ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆ ಆಗಿದೆ. ನೆಕ್ಸ್ಟ್ ನಲ್ಲಿ ಇವತ್ತು ಸಂಜೆ ಇನ್ನೇನು ಸೂರ್ಯಾಸ್ತ ಆಗೋ ಸಮಯದಲ್ಲಿ ಒಬ್ಬ ವ್ಯಕ್ತಿ ತಟ್ಟಾಡ್ಕೊಂಡು ಒಂದು ಮನೆ ಹತ್ರ ಬರ್ಬೇಕಾದ್ರೆ ಇವನ ದೇಹ ಎಲ್ಲ ಸುಟ್ಟು ಹೊಗೆ ಬರ್ತಾ ಇರೋ ರೀತಿ ಕಾಣ್ತಾ ಇದೆ. ಇವನು ಮನೆ ಹತ್ರ ಬಂದಾಗ ಒಳಗಿಂದ ಗನ್ನೆತ್ಕೊಂಡು ಬರ್ಟ್ ಮತ್ತೆ ಜೋನ್ ಅನ್ನೋ ಗಂಡ ಹೆಂಡತಿ ಬಂದಾಗ ನನ್ನನ್ನ ಚಾಕ್ಟಾವ್ ಬುಡಕಟ್ಟು ಜನಾಂಗದವರು ಕೊಲ್ಲೋಕೆ ನೋಡ್ತಾ ಇದ್ದಾರೆ. ನನ್ನ ಹೆಂಡತಿಯನ್ನ ಕೂಡ ಕರ್ಕೊಂಡು ಹೋದ್ರು. ನನ್ನ ಹತ್ರ ಇರೋ ಚಿನ್ನವನ್ನ ಅವರು ಕದಿಯೋಕೆ ನೋಡ್ತಿದ್ದಾರೆ. ಅವರಿಂದ ನನ್ನ ಕಾಪಾಡಿ, ನನ್ನ ಹತ್ರ ಇರೋ ಚಿನ್ನವನ್ನೆಲ್ಲ ನಿಮ್ಗೆ ಕೊಡ್ತೀನಿ ಅಂದಾಗ ಈ ವ್ಯಕ್ತಿಯನ್ನ ಮನೆ ಒಳಗೆ ಕರ್ಕೊಂತಾರೆ. ಹಿಂದೆನೆ ಚಾಕ್ಟಾವ್ ಜನ ಬಂದು ಜಾನ್ಗೆ ಕೇಳ್ತಾರೆ, ನಾವು ತುಂಬಾನೇ ಅಪಾಯಕಾರಿ ವ್ಯಕ್ತಿಯನ್ನ ಹುಡ್ಕೊಂಡ್ ಬಂದಿದ್ದೀವಿ, ನಿಮ್ಮನೆ ಹತ್ರ ಯಾರಾದ್ರೂ ಬಂದ್ರ ಅಂತ. ಇದಕ್ಕೆ ಇಲ್ಲ, ಯಾರು ಬಂದಿಲ್ಲ ಅಂತಾಳೆ ಜಾನ್. ನೋಡಿ ಮೇಡಮ್, ಆ ವ್ಯಕ್ತಿ ನೀವ್ ಅನ್ಕೊಂಡಂಗೆ ಸಾಧಾರಣದವನಲ್ಲ. ಮನೆ ಒಳಗೆ ಏನಾದ್ರೂ ಅವನಿದ್ರೆ ನಿಮ್ಮನ್ನ ದೇವರೇ ಕಾಪಾಡ್ಬೇಕು. ದೇವ್ರು ನಿಮ್ಮನ್ನ ಕಾಪಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಆಗ್ಲೇ ಕತ್ತಲಾಗ್ತಾ ಇದೆ, ನಾವು ಬರ್ತೀವಿ. ಇಲ್ಲ ಇಲ್ಲ, ನಾವು ಖಂಡಿತ ವಾಪಸ್ಸೇ ಬರಲ್ಲ ಅಂತ ಹೇಳಿ ಹೋಗ್ತಾರೆ. ಇವ್ರು ಬಂದಿದ್ದ ವಿಷಯ ಹೇಳೋಕೆ ಜಾನ್ ತನ್ನ ಗಂಡ ಬರ್ಟ್ ನ ಕರಿತಾ ಇದ್ದಾಳೆ. ಆದ್ರೂ ಅವನು ಮಾತಾಡ್ತಿಲ್ಲ. ರೂಮ್ ಒಳಗೆ ಬಂದು ನೋಡಿದಾಗ ಆ ವ್ಯಕ್ತಿ ತುಂಬಾನೇ ಭಯಾನಕವಾಗಿ ಬದಲಾಗಿದ್ದಾನೆ. ಕಣ್ಣು ಕೆಂಪುಗೆ ಇದೆ, ಹಲ್ಲು ಶಾರ್ಪ್ ಆಗಿದೆ. ಇದಷ್ಟೇ ಅಲ್ಲ, ಬರ್ಟ್ ನ ಕೂಡ ಇವನೇ ಕಚ್ಚಿ ಸಾಯಿಸಿದ್ದಾನೆ. ಇವನು ಬೇರೆ ಯಾರು ಅಲ್ಲ ಸ್ನೇಹಿತರೆ, ರೆಮಿಕ್ ಅನ್ನೋ ವ್ಯಾಂಪೈರ್. ಬರ್ಟ್ ಗೆ ಇವನು ಕಚ್ಚಿರೋದ್ರಿಂದ ಅವನು ಕೂಡ ಈಗ ವ್ಯಾಂಪೈರ್ ಆಗಿ ಮೇಲೆ ಹೇಳ್ತಿದ್ದಂಗೆ ಜಾನ್ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಚಾಕ್ಟಾವ್ ಜನರು ಅದಕ್ಕೆ ಸ್ನೇಹಿತರೆ ಕತ್ತಲಾಗ್ತಿದ್ದಂಗೆ ಇಲ್ಲಿಂದ ಹೋಗಿದ್ದು. ವ್ಯಾಂಪೈರ್ ಗಳು ಸೂರ್ಯನ ಬೆಳಕಿಗೆ ಬರೋಕಾಗಲ್ಲ. ಸೂರ್ಯನ ಬೆಳಕಿಗೆ ರೆಮಿಕ್ ಬಂದಿದ್ದಕ್ಕೇನೆ ಅವನ ದೇಹ ಅವಾಗ್ಲೇ ಸುಟ್ಟೋಗ್ತಾ ಇದ್ದಿದ್ದು. ಚಾಕ್ಟಾವ್ ಜನರು ವ್ಯಾಂಪೈರ್ ಹಂಟರ್ಸ್ ಆಗಿದ್ರು ಸ್ನೇಹಿತರೆ. ಚಾಕ್ಟಾವ್ ಜನರು ಇವನನ್ನ ಬೆಳಕಲ್ಲೇ ಕೊಲ್ಲೋಕೆ ನೋಡಿದ್ರು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಇಲ್ಲಿಂದ ನಿಮ್ಮನ್ನ ದೇವರೇ ಕಾಪಾಡ್ಬೇಕು ಅಂತ ಹೇಳಿ ಹೋಗಿದ್ದಾರೆ. ನನ್ನ ಚಾನೆಲ್ ನಲ್ಲಿ ಆಲ್ರೆಡಿ ತುಂಬಾನೇ ವ್ಯಾಂಪೈರ್ ಮೂವೀಸ್ ಬಗ್ಗೆ ವಿಡಿಯೋಸ್ ಇದೆ ಸ್ನೇಹಿತರೆ. ವ್ಯಾಂಪೈರ್ ಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು, ಆದ್ರೂ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಮೊದ್ಲೇ ಹೇಳ್ದಂಗೆ ಸೂರ್ಯನ ಬೆಳಕಿಗೆ ಇವರು ಬರೋಕಾಗಲ್ಲ, ಆದ್ರೆ ವ್ಯಾಂಪೈರ್ ಗಳು ಬೇರೆ ಯಾರೋ ಸಾಯಿಸೋವರೆಗೂ ಸಾಯಲ್ಲ. ಕಾಯಿಲೆ ಬಂದು ಅಥವಾ ವಯಸ್ಸಾಗಿ ಸಾಯೋದಿಲ್ಲ. 100 ವರ್ಷ ಆದ್ರೂ ಕೂಡ ಯಂಗಾಗೆ ಇರ್ತಾರೆ. ಇವರು ಮನುಷ್ಯರ ರಕ್ತವನ್ನ ಕುಡಿದು ಬದುಕ್ತಾರೆ. ಈ ರೀತಿ ಕಚ್ಚಿ ಅವರನ್ನ ಕೂಡ ವ್ಯಾಂಪೈರ್ ಗಳಾಗಿ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ತುಂಬಾನೇ ಮ್ಯಾಜಿಕಲ್ ಪವರ್ಸ್ ಕೂಡ ಇರುತ್ತೆ.
ಇನ್ನೊಂದ್ ಕಡೆ ಎಲ್ಲರೂ ಸೇರಿ ಹಳೆ ಸಾಮಿಲ್ ನ ಜೂಕ್ ಜಾಯಿಂಟ್ ಆಗಿ ಮಾಡ್ತಿದ್ದಾರೆ. ಬೋನ ಹೆಂಡತಿ ಗ್ರೇಸ್ ಸೈನ್ ಬೋರ್ಡ್ ಬರಿತಾ ಇದ್ರೆ ಇನ್ನೊಬ್ಬ ವ್ಯಕ್ತಿ ಕಂಬ ಹತ್ತಿ ಕರೆಂಟ್ ಕನೆಕ್ಷನ್ ಕೊಡ್ತಾ ಇದ್ದಾನೆ. ಎಲ್ಲಾ ಅರೇಂಜ್ಮೆಂಟ್ಸ್ ಆಗ್ತಿದ್ದಂಗೆ ತುಂಬಾನೇ ಜನ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆನೆ ಬರ್ತಾ ಇದ್ದಾರೆ. ಪರ್ಲಿನ್ ಕೂಡ ಬಂದಿದ್ದಾಳೆ. ಸೊ ಒಳಗಡೆ ಪಾರ್ಟಿ ಮ್ಯೂಸಿಕ್ ಎಲ್ಲ ಶುರು ಆದ್ಮೇಲೆ ಸ್ಟಾಕ್ ಮತ್ತೆ ಆನಿ ಒಬ್ಬ ವ್ಯಕ್ತಿಗೆ ಕಡಿಮೆ ದುಡ್ಡಿಗೆ ಬಿಯರ್ ಕೊಡ್ತಿರೋದನ್ನ ನೋಡಿ ಸ್ಮೋಕ್ ಇವರಿಬ್ರಿಗೂ ಬೈಬೇಕಾದ್ರೆ ಆನಿ ಮತ್ತೆ ಸ್ಟಾಕ್ ಹೇಳ್ತಾರೆ, ಇಲ್ಲಿಗೆ ಬಂದವರೆಲ್ಲ ದಿನಪೂರ್ತಿ ಗುಲಾಮರ ತರ ಕೆಲಸ ಮಾಡ್ಕೊಂಡು ದುಃಖದಲ್ಲಿ ಇರೋರು. ಈ ಜಾಗ ಇವ್ರಿಗೆ ತಮ್ಮ ಮನೆಯ ರೀತಿ ಫೀಲ್ ಆಗ್ಬೇಕು, ಅವರು ಖುಷಿಯಾಗಿ ಇರ್ಬೇಕು, ಸ್ವಲ್ಪ ಲಾಭ ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಯಕ್ಕೆ ಇಲ್ಲಿಗೆ ಮೇರಿ ಕೂಡ ಬರ್ತಾಳೆ. ಬೌನ್ಸರ್ ನ ರೀತಿ ಡೋರ್ ಹತ್ರ ನಿಂತಿರೋ ಕಾರ್ನ್ ಬ್ರೆಡ್ ಇವಳನ್ನ ಮೊದಲು ಒಳಗೆ ಬಿಡಲ್ಲ, ಯಾಕಂದ್ರೆ ಇವಳು ಬೆಳ್ಳುಗೆ ಇದ್ದಾಳೆ ಅಂತ. ಆಮೇಲೆ ಇವಳು ಮೇರಿ ಅಂತ ಗೊತ್ತಾಗಿ ಕಾರ್ನ್ ಬ್ರೆಡ್ ಗೆ ತುಂಬಾನೇ ಖುಷಿ ಆಗುತ್ತೆ. ಇವಳನ್ನ ಒಳಗೆ ಕರ್ಕೊಂತಾನೆ. ಮೇರಿ ಚಿಕ್ಕವಳಿದ್ದಾಗ ಕಾರ್ನ್ ಬ್ರೆಡ್ ಇವಳನ್ನ ನೋಡಿದ್ದು, ಹಾಗಾಗಿ ಈಗ ಸಡನ್ ಆಗಿ ಗುರ್ತಿಸಿಗ್ಲಿಲ್ಲ. ಮೇರಿ ಒಳಗೆ ಬಂದಾಗ ಸ್ಯಾಮಿ ಇವಳಿಗೆ ಗುರ್ತಿಸಿಗಲ್ಲ, ಯಾಕಂದ್ರೆ ಸ್ಯಾಮಿ ಚಿಕ್ಕವನಿದ್ದಾಗ ಮೇರಿ ಇವನನ್ನ ನೋಡಿದ್ದು. ಟ್ವಿನ್ಸ್ ನ ಕಸಿನ್ ನಾನು ಅಂತ ಸ್ಯಾಮಿ ಹೇಳಿದಾಗ ಮೇರಿಗೆ ಇವನ್ ಯಾರು ಅಂತ ಗೊತ್ತಾಗುತ್ತೆ. ಅಂದ್ರೆ ಎಲ್ಲರೂ ಮೊದಲು ಇದೇ ಊರಲ್ಲಿ ಜೊತೆಯಲ್ಲೇ ಇದ್ರು, ಆಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸ್ಯಾಮಿ ಜೊತೆ ಇವಳು ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಮೇರಿ ಅವರ ತಾತ ಆಫ್ರಿಕನ್ ಅಮೆರಿಕನ್ ಆಗಿದ್ರು. ಅಂದ್ರೆ ಇವಳ ತಾಯಿ ಹಾಫ್ ಬ್ಲಾಕ್, ಅದಕ್ಕೆ ಇವಳು ಕೂಡ ವೈಟ್ ಇದ್ದಾಳೆ. ಇದ್ಯಾಕೆ 50 ಸಲ ವೈಟ್ ಟು ಬ್ಲಾಕ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಮೂವಿಯ ಕಾನ್ಸೆಪ್ಟ್ ಇರೋದೇ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಮೇಲೆ. ಮತ್ತೆ ಮೇರಿ ಅವರ ಅಮ್ಮನೇ ಸ್ಟಾಕ್ ಸ್ಮೋಕ್ ನ ಡೆಲಿವರ್ ಮಾಡಿದ್ದು. ಡೆಲಿವರಿಯ ನಂತರ ಸ್ಟಾಕ್ ಸ್ಮೋಕ್ ಅವರ ಅಮ್ಮ ಪ್ರಾಣ ಕಳ್ಕೊಂಡಿರ್ತಾರೆ. ಆಮೇಲೆ ಅವರಿಬ್ಬರನ್ನ ಮೇರಿ ಅವರ ಅಮ್ಮ ತಮ್ಮ ಮಕ್ಕಳ ರೀತಿನೇ ಬೆಳೆಸಿರ್ತಾರೆ. ನಂತರ ಮೇರಿನ ಸ್ಟಾಕ್ ಇಲ್ಲಿಂದ ಕಳ್ಸೋಕೆ ನೋಡಿದಾಗ ಇವಳು ಇಲ್ಲಿಂದ ಹೋಗಲ್ಲ. ಈಗ ಸ್ಟಾಕ್ ಸತ್ಯ ಹೇಳ್ತಾನೆ, ನೀನು ನನ್ ಜೊತೆ ಇದ್ರೆ ಸೇಫ್ ಅಲ್ಲ, ನಿನ್ನ ಸೇಫ್ಟಿಗೋಸ್ಕರನೇ ನನ್ನಿಂದ ದೂರ ಇರೋಕೆ ಹೇಳ್ತಿರೋದು. ನಾನು ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ, ದಿನ ನಿನ್ ಬಗ್ಗೆನೆ ಯೋಚನೆ ಮಾಡ್ತೀನಿ, ಆದ್ರೆ ನೀನು ಇಲ್ಲಿರೋದು ಸೇಫ್ ಅಲ್ಲ ಅಂತ ಹೇಳಿ ಹೋಗ್ತಾನೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಮೇರಿ ಇಲ್ಲಿಂದ ಹೋಗಲ್ಲ. ಸೊ ಈಗ ಸ್ಯಾಮಿ ಸಾಂಗ್ ಹಾಡೋಕೆ ಶುರು ಮಾಡ್ತಾನೆ. ಇಲ್ಲಿರೋರ್ಗೆಲ್ಲ ಸ್ಯಾಮಿ ಇಷ್ಟು ಚೆನ್ನಾಗಿ ಹಾಡ್ತಿರೋದು ಕೇಳಿ ಶಾಕ್ ಆಗೋಗುತ್ತೆ. ಎಲ್ಲರೂ ಮಂತ್ರ ಮುಗ್ಧರಾಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಆನಿ ಹೇಳ್ತಿದ್ದ ಸಂಗೀತವನ್ನೇ ಸತ್ಯವಾಗಿಸೋ ಉಡುಗೊರೆಯೊಂದಿಗೆ ಜನಿಸಿರೋ ಆ ಸಂಗೀತಗಾರ ಬೇರೆ ಯಾರು ಅಲ್ಲ, ಸ್ಯಾಮಿ ಆಗಿದ್ದಾನೆ. ಇವನ ಸಾಂಗ್ಗೆ ಆನಿ ಹೇಳ್ದಂಗೆ ಭೂತಕಾಲ ಮತ್ತೆ ಭವಿಷ್ಯದಿಂದ ಆತ್ಮಗಳನ್ನ ವರ್ತಮಾನಕ್ಕೆ ಕರೆಯೋ ಸಾಮರ್ಥ್ಯ ಇದೆ. ಅದಕ್ಕೆ ಅವನು ಹಾಡನ್ನ ಹಾಡ್ಬೇಕಾದ್ರೆ ಇಲ್ಲಿಗೆ ಆತ್ಮಗಳು ಬರೋಕೆ ಶುರು ಆಗುತ್ತೆ. ಭೂತಕಾಲದಿಂದ ಆಫ್ರಿಕಾದ ಬುಡಕಟ್ಟು ಜನಾಂಗದವರ ಆತ್ಮಗಳು ಬಂದಿದೆ, ಭವಿಷ್ಯದಿಂದ ಆಫ್ರಿಕನ್ ಅಮೆರಿಕನ್ ರ್ಯಾಪರ್ಸ್ ಡ್ಯಾನ್ಸರ್ಸ್ ನ ಆತ್ಮಗಳೆಲ್ಲ ಬಂದಿದೆ. ಆನಿ ಇನ್ನೊಂದು ವಿಷಯ ಕೂಡ ಹೇಳಿದ್ಲು ಸ್ನೇಹಿತರೆ, ಈ ಮ್ಯೂಸಿಕ್ ಗೆ ದುಷ್ಟ ಶಕ್ತಿಗಳು ಕೂಡ ಅಟ್ರಾಕ್ಟ್ ಆಗ್ತವೆ ಅಂತ. ಅದೇ ಆಗುತ್ತೆ ಕೂಡ. ವ್ಯಾಂಪೈರ್ ಆಗಿರೋ ರೆಮಿಕ್ ಬರ್ಟ್ ಮತ್ತೆ ಜಾನ್ ಜೊತೆ ಇಲ್ಲಿಗೆ ಬಂದಿದ್ದಾನೆ. ಅಂದ್ರೆ ಜಾನ್ಗೂ ಕೂಡ ಕಚ್ಚಿ ವ್ಯಾಂಪೈರ್ ಮಾಡಿದ್ದಾನೆ ರೆಮಿಕ್. ಸ್ಯಾಮಿಯ ಸಂಗೀತಕ್ಕೆ ಆಕರ್ಷಿತವಾಗಿ ಇವರು ಜೂಕ್ ಜಾಯಿಂಟ್ ನ ಡೋರ್ ಹತ್ರ ಬಂದಾಗ ಕಾರ್ನ್ ಬ್ರೆಡ್ ಇವರನ್ನ ಒಳಗೆ ಬಿಡಲ್ಲ, ಸ್ಮೋಕ್ ಮತ್ತೆ ಸ್ಟಾಕ್ ನ ಕರೀತಾನೆ. ರೆಮಿಕ್ ಹೇಳ್ತಾನೆ, ನಾವು ಆ ಸುಂದರವಾದ ವಾಯ್ಸ್ ನ ಕೇಳಿ ಇಲ್ಲಿಗೆ ಬಂದ್ವಿ, ನಾವು ಕೂಡ ಮ್ಯೂಸಿಷಿಯನ್ಸೇ ಆಗಿದ್ದೀವಿ, ಒಳಗೆ ಬರೋಕೆ ಪರ್ಮಿಷನ್ ಕೊಡಿ ಅಂದಾಗ ನೀವು ಕೂಕ್ಲಕ್ಸ್ ಕ್ಲಾನ್ ಅವರಲ್ವಾ ಅಂತ ಕೇಳ್ತಾನೆ ಸ್ಮೋಕ್. ಇದಕ್ಕೆ ರೆಮಿಕ್, ಇಲ್ಲ ನಾವು ಯಾವುದೇ ರೀತಿ ಭೇದ ಭಾವ ಮಾಡಲ್ಲ, ನಾವು ಸಮಾನತೆಯನ್ನ ನಂಬೋ ಅಂತವ್ರು, ನಮ್ಮ ಹತ್ರ ಹಣ ಇದೆ, ಒಳಗೆ ಬಂದು ಖರ್ಚು ಮಾಡ್ಬೇಕು ಅಷ್ಟೇ, ಬೇಕಿದ್ರೆ ಸಾಂಗ್ ಕೂಡ ಹಾಡ್ತೀವಿ ಕೇಳಿ ಅಂತ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ದಾರೆ. ಆದರೆ ಸ್ಮೋಕ್ ಏನೇ ಮಾಡಿದ್ರು ಇವರಿಗೆ ಒಳಗೆ ಬರೋಕೆ ಪರ್ಮಿಷನ್ ಕೊಡಲ್ಲ. ಹೀಗೆ ಸೀದಾ ಹೋಗಿ ರೋಡ್ ಸಿಗುತ್ತೆ, ಬೆಳ್ಳುಗೆ ಇರೋರ ಜಾಗ ಅಲ್ಲಿದೆ ಅಂತ ಹೇಳಿ ಕಳಿಸ್ತಾನೆ. ಸ್ಟಾಕ್ ಸ್ಮೋಕ್ ಗೆ ಹೇಳ್ತಾನೆ, ಅಕಸ್ಮಾತ್ ಅವರು ನಿಜ ಹೇಳ್ತಿದ್ರೆ ಕೇವಲ ಸಾಂಗ್ ಹಾಡೋಕೆ ಮತ್ತೆ ಹಣವನ್ನ ಖರ್ಚು ಮಾಡೋಕೆ ಬಂದಿದ್ರೆ ನಮಗೆ ಒಳ್ಳೇದಾಗ್ತಿತ್ತಲ್ವಾ ಅಂದಾಗ, ಬೇಡಪ್ಪ ಬೇಡ, ಆ ಬೆಳ್ಳುಗಿರೋರ ಸಹವಾಸನೆ ಅಲ್ಲ, ನಮ್ಮವ್ರು ಯಾರಾದ್ರೂ ಅವರ ಬಟ್ಟೆ ಮೇಲೆ ಏನಾದ್ರೂ ಚೆಲ್ಲೋದು, ಕಾಲ್ ತುಳಿಯೋದು ಅಥವಾ ಅವರ ಜೊತೆ ಇದ್ದ ಮಹಿಳೆಯರನ್ನ ನೋಡೋದು ಮಾಡಿದ್ರೆ ದೊಡ್ಡ ಜಗಳಾನೇ ಆಗುತ್ತೆ, ಅವರ ಸಹವಾಸನೆ ಬೇಡ ಅಂತ ಹೇಳ್ತಾನೆ ಸ್ಮೋಕ್. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಈ ವ್ಯಾಂಪೈರ್ಸ್ ಗಳಿಗೆ ಮನೆ ಒಳಗೆ ಬರೋಕೆ ಪರ್ಮಿಷನ್ ಕೊಟ್ರೆ ಮಾತ್ರ ಬರೋಕಾಗೋದು, ಇಲ್ಲ ಅಂದ್ರೆ ಬರಲ್ಲ. ಅದಕ್ಕೆ ಮೊದಲು ರೆಮಿಕ್ ಜೋನ್ ಮತ್ತೆ ಬರ್ಟ್ ಗೆ ಪರ್ಮಿಷನ್ ಕೇಳಿದಾಗ ಒಳಗೆ ಬರೋಕೆ ಬಿಟ್ಟಿದ್ರು. ಈಗ ಸ್ಮೋಕ್ ಪರ್ಮಿಷನ್ ಕೊಡ್ಲಿಲ್ಲ, ಅದಕ್ಕೆ ಇಲ್ಲಿಂದ ಹೋಗಿದ್ದಾರೆ. ನಂತರ ಸ್ಯಾಮಿ ಸ್ಮೋಕ್ ಹತ್ರ ತಾನು ಶಿಕಾಗೋಗೆ ಹೋಗಿ ಫೇಮಸ್ ಸಿಂಗರ್ ಆಗ್ಬೇಕು ಅನ್ಕೊಂಡಿರೋ ಕನಸಿನ ಬಗ್ಗೆ ಹೇಳ್ತಾ ಇದ್ರೆ, ಅದೇ ಸ್ಟಾಕ್ ಮೇರಿಗೆ ಜೂಕ್ ಜಾಯಿಂಟ್ ನಡೆಸೋದಕ್ಕಾಗ್ತಿರೋ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದಾನೆ. ಏನಂದ್ರೆ ಬೇರೆಯವರ ಜಮೀನು ಹೊಲದಲ್ಲಿ ಕೆಲಸ ಮಾಡ್ತಿರೋರ್ಗೆ ಕ್ಯಾಶ್ ಕೊಡ್ತಿಲ್ಲ, ಕ್ರೆಡಿಟ್ಸ್ ಅಂತ ಹೇಳಿ ಒಂದು ರೀತಿಯ ಕಾಯಿನ್ಸ್ ನ ಕೊಡ್ತಾ ಇದ್ದಾರೆ. ಡಾಲರ್ಸ್ ಅಲ್ಲಿ ಇರೋ ನಿಜವಾದ ಕ್ಯಾಶ್ ಮಾತ್ರ ಇವರಿಗೆ ಉಪಯೋಗಕ್ಕೆ ಬರೋದು, ಈ ಕ್ರೆಡಿಟ್ಸ್ ಇಂದ ಜಮೀನಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಉಪಯೋಗ ಆಗುತ್ತೆ ಅಷ್ಟೇ. ಅದರಿಂದ ಅವರು ತಿನ್ನೋಕೆ ಕುಡಿಯೋಕೆ ಏನಾದ್ರೂ ತಗೊಂತಾರೆ. ಕ್ಯಾಶೇ ಇಲ್ಲದವರ ಹತ್ರ ವ್ಯವಹಾರ ಹೇಗ್ ಮಾಡೋದು, ಹೀಗೆ ಆದ್ರೆ ಲಾಸ್ ಆಗುತ್ತೆ ಅಂತ ಸ್ಟಾಕ್ ಹೇಳಿದಾಗ ಹೊರಗೇನೆ ಇನ್ನು ಇರೋ ರೆಮಿಕ್ ಜಾನ್ ಮತ್ತೆ ಬರ್ಟ್ ಹತ್ರ ಹೋಗಿ ಅವರ ಹತ್ರ ನಿಜವಾಗ್ಲೂ ಹಣ ಇದೆಯಾ ಅಂತ ತಿಳ್ಕೊಂಡು ಆಮೇಲೆ ಏನ್ ಮಾಡೋದು ನೋಡೋಣ ಅಂತ ಸ್ಟಾಕ್ ಹತ್ರ ಮೇರಿ ಗನ್ ಇಸ್ಕೊಂಡು ಹೊರಗೆ ಬರ್ತಾಳೆ. ಇಲ್ಲೇ
3 ಜನ ವ್ಯಾಂಪೈರ್ಸ್ ಕುತ್ಕೊಂಡು ಐರಿಷ್ ಸಾಂಗ್ ನ ಹಾಡ್ತಾ ಇದ್ದಾರೆ. ಅಂದ್ರೆ ರೆಮಿಕ್ ಐರ್ಲೆಂಡ್ ನ ವ್ಯಾಂಪೈರ್ ಆಗಿದ್ದಾನೆ. ಹಾಗಾದ್ರೆ ಸ್ಮೋಕ್ ಸ್ಟಾಕ್ ತಂದಿರೋ ಐರಿಷ್ ಬಿಯರ್ ಮತ್ತೆ ಈ ಐರಿಷ್ ವ್ಯಾಂಪೈರ್ ಇಬ್ರು ಕೂಡ ಆರೋಗ್ಯಕ್ಕೆ ಹಾನಿಕರ. ಮೇರಿ ಇವರ ಹಾಡನ್ನ ಕೇಳಿದ ನಂತರ ನಿಮ್ಮ ಹತ್ರ ನಿಜವಾಗ್ಲೂ ದುಡ್ಡು ಇದೆಯಾ ಅಂತ ಕೇಳಿದಾಗ ಹೌದು ಬೇಕಿದ್ರೆ ನೋಡು ಅಂತ ಗೋಲ್ಡ್ ಕಾಯಿನ್ಸ್ ನ ಕೊಡ್ತಾರೆ. ರೆಮಿಕ್ ಪ್ರಾಚೀನ ಕಾಲದ ವ್ಯಾಂಪೈರ್ ಆಗಿರ್ಬೇಕು, ಅದಕ್ಕೆ ಗೋಲ್ಡ್ ಕಾಯಿನ್ಸ್ ನ ಇಟ್ಕೊಂಡಿದ್ದಾನೆ. ಇದನ್ನ ನೋಡಿ ಶಾಕ್ ಆದ ಮೇರಿ ಇವರ ಹತ್ರ ತುಂಬಾನೇ ಗೋಲ್ಡ್ ಕಾಯಿನ್ಸ್ ಇದೆ ಅಂತ ಏನಾದ್ರೂ ಮಾಡೋ ಅಷ್ಟ್ರಲ್ಲೇ ರೆಮಿಕ್ ನ ಕಣ್ಣು ಕೆಂಪುಗೆ ಕಾಣ್ತಾ ಇದೆ ಮತ್ತೆ ಜೊಲ್ ಸುರಿಸ್ತಾ ಇದ್ದಾನೆ. ಇದನ್ನ ನೋಡಿ ಮೇರಿ ಗನ್ ತೆಗೆದು ಇವ್ರಿಗೆ ನೀವು ಮೊದ್ಲು ಇಲ್ಲಿಂದ ಹೋಗಿ ಅಂತ ವಾಪಸ್ ಇವಳು ಜೂಕ್ ಜಾಯಿಂಟ್ ನ ಒಳಗೆ ಹೋಗ್ಬೇಕಾದ್ರೆ ರೆಮಿಕ್ ಹಾರ್ಕೊಂಡ್ ಬಂದು ಇವಳ ಮೇಲೆ ದಾಳಿ ಮಾಡ್ತಾನೆ. ಜೂಕ್ ಜಾಯಿಂಟ್ ಒಳಗೆ ಈಗ ಪರ್ಲಿನ್ ಕೂಡ ಹಾಡನ್ನ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಆಗ್ಲೇ ವ್ಯಾಂಪೈರ್ ಆಗಿರೋ ಮೇರಿ ಕಾರ್ನ್ ಬ್ರೆಡ್ ಹತ್ರ ಬಂದು ಒಳಗೆ ಹೋಗೋಕೆ ಬಿಡುವಂತ ಪರ್ಮಿಷನ್ ಕೇಳ್ತಾ ಇದ್ದಾಳೆ. ಮೇರಿ ವ್ಯಾಂಪೈರ್ ಆಗಿದ್ದಾಳೆ ಅಂತ ಗೊತ್ತಿಲ್ಲದೆ ನೀನು ಹೊರಗೆ ಏನ್ ಮಾಡ್ತಿದ್ಯಾ, ಮೊದ್ಲು ಒಳಗೆ ಬಾ ಅಂತ ಕಾರ್ನ್ ಬ್ರೆಡ್ ಇವಳನ್ನ ಒಳಗೆ ಕರ್ಕೊಂತಾನೆ. ಮೇರಿ ಒಳಗೆ ಬರ್ತಿದ್ದಂಗೆ ಸ್ಟಾಕ್ ಗೆ ಗೋಲ್ಡ್ ಕಾಯಿನ್ಸ್ ಕೊಟ್ಟು ಇವನನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ರೂಮ್ ಗೆ ಕರ್ಕೊಂಡು ಹೋಗಿ ಶುರು ಹಚ್ಕೊಂತಾರೆ. ಇನ್ನೊಂದು ರೂಮ್ ಅಲ್ಲಿ ಸ್ವಲ್ಪ ಜಗಳ ಆಗ್ತಿದೆ ಅಂತ ಸ್ಮೋಕ್ ಮತ್ತೆ ಸ್ಯಾಮಿ ಇವರನ್ನ ತಡೆಯೋಕೆ ಬಂದಿದ್ದಾರೆ. ಕಾರ್ನ್ ಬ್ರೆಡ್ ಡೋರ್ ಹತ್ರ ತನ್ನ ಜಾಗದಲ್ಲಿ ಡೆಲ್ಟಾ ಸ್ಲಿಮ್ ನ ಕೂರಿಸಿ ಅರ್ಜೆಂಟ್ ಆಗಿದೆ ಹೋಗ್ ಬರ್ತೀನಿ, ಅಲ್ಲಿವರೆಗೂ ನೀನು ಇಲ್ಲೇ ಇರು ಅಂತ ಹೇಳಿ ಹೋಗ್ತಾನೆ. ಕಾರ್ನ್ ಬ್ರೆಡ್ ಜೂಕ್ ಜಾಯಿಂಟ್ ಇಂದ ಸ್ವಲ್ಪ ದೂರ ಬಂದು ಉಯ್ಬೇಕಾದ್ರೆ ಕತ್ತಲಲ್ಲಿ ವ್ಯಾಂಪೈರ್ ಗಳು ಇವನ ಹೆಸರನ್ನ ಹೇಳ್ತಾ ಇದ್ದಾರೆ. ಒಳಗೆ ಜಗಳ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಸ್ಮೋಕ್ ಸ್ಯಾಮಿಗೆ ಸ್ಟಾಕ್ ನ ಕರ್ಕೊಂಡ್ ಬರೋದಕ್ಕೆ ಕಳಿಸ್ತಾನೆ. ಆದ್ರೆ ಸ್ಟಾಕ್ ಮತ್ತೆ ಮೇರಿ ರೂಮ್ ಅಲ್ಲಿ ಕೆಲಸ ಮಾಡ್ತಿರೋದನ್ನ ನೋಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ವಾಪಸ್ ಬರ್ತಾನೆ. ಆದ್ರೆ ಸ್ಮೋಕ್ ಅವನನ್ನ ಮಧ್ಯದಲ್ಲೇ ನಿಲ್ಸಿ ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತ ಇವನೇ ರೂಮ್ ಗೆ ಬಂದಾಗ ಮೇರಿ ಸ್ಟಾಕ್ ನ ಕತ್ತನ್ನ ಕಚ್ಬಿಟ್ಟಿದ್ದಾಳೆ. ಇವನ ಕತ್ತಿನಿಂದ ರಕ್ತ ಹೊರಗೆ ಚಿಮ್ತಾ ಇದೆ. ಕೋಪದಲ್ಲಿ ಸ್ಮೋಕ್ ತನ್ನ ಹತ್ರ ಇರೋ 2 ಗನ್ನನ್ನ ತೆಕ್ಕೊಂಡು ಮೇರಿ ಮೇಲೆ ಒಂದೇ ಸಮ ಫೈರ್ ಮಾಡ್ತಾನೆ. ಆದ್ರೂ ಕೂಡ ಇವಳಿಗೆ ಏನು ಆಗಲ್ಲ, ವ್ಯಾಂಪೈರ್ ಆಗಿರೋದ್ರಿಂದ. ತಕ್ಷಣ ನಗಾಡ್ತಾನೆ ಇಲ್ಲಿಂದ ಹೊರಗೆ ಓಡೋಗ್ತಾಳೆ. ಸ್ಮೋಕ್ ಸ್ಟಾಕ್ ನ ಕಾಪಾಡ್ಕೊಳ್ಳೋಕೆ ಏನಾದ್ರೂ ಮಾಡೋ ಅಷ್ಟ್ರಲ್ಲೇ ಇವನು ಸಾವನ್ನಪ್ತಾನೆ. ಡೆಲ್ಟಾ ಸ್ಲಿಮ್ ಪಾರ್ಟಿ ಮುಗೀತು ಅಂತ ಎಲ್ಲರನ್ನ ಕಳಿಸ್ತಾರೆ. ಸ್ಮೋಕ್ ಶಾಕ್ ಆಗಿ ಏನು ಮಾತಾಡ್ದಂಗೆ ಕೂತಿದ್ರೆ ಆನಿ ಮತ್ತೆ ಸ್ಯಾಮಿ ತುಂಬಾನೇ ಅಳ್ತಾ ಇದ್ದಾರೆ. ಸ್ಯಾಮಿ ಅಂತೂ ನಾನು ಮೊದ್ಲೇ ರೂಮ್ ಗೆ ಬಂದಾಗ ಇವರನ್ನ ತಡಿಬೇಕಾಗಿತ್ತು ಅಂತ ಅಳ್ತಾ ಇದ್ದಾನೆ. ಗ್ರೇಸ್ ಫುಲ್ ಹೆದರ್ಕೊಂಡು ನಾವು ಇಲ್ಲಿರೋದೇ ಬೇಡ, ಮೊದ್ಲು ಹೋಗೋಣ ಅಂತ ಬೋಗೆ ಹೇಳ್ದಾಗ ಬೋ ಕಾರ್ ತಗೊಂಡ್ ಬರೋದಕ್ಕೆ ಹೊರಗೆ ಹೋಗ್ತಾನೆ. ಆದ್ರೆ ಕಾರ್ನ್ ಬ್ರೆಡ್ ಇನ್ನು ವಾಪಸ್ ಬಂದಿಲ್ಲ. ಆನಿ ಸ್ಮೋಕ್ ಗೆ ಹೇಳ್ತಾ ಇದ್ದಾಳೆ ನೀನು ಶೂಟ್ ಮಾಡಿದ್ರು ಕೂಡ ಮೇರಿಗೆ ಏನು ಆಗ್ಲಿಲ್ಲ ಅಂದ್ರೆ ಅವಳು ಸಾವನ್ನಪ್ಪಿ ದೆವ್ವ ಆಗಿ ಬಂದಿದ್ದಾಳೆ, ನಾವು ಇಲ್ಲೇ ಒಳಗೆ ಇರಬೇಕು, ಹೊರಗೆ ಹೋಗೋದು ಬೇಡ ಅಂದಾಗ ಸ್ಟಾಕ್ ನ ಬಾಡಿಯನ್ನ ರೂಮ್ ಅಲ್ಲೇ ಬಿಟ್ಟು ಲಾಕ್ ಮಾಡಿ ಎಲ್ಲರೂ ಹೊರಗೆ ಬರ್ತಾರೆ. ಇದೇ ಸಮಯಕ್ಕೆ ಕಾರ್ನ್ ಬ್ರೆಡ್ ಬಂದು ಏನಾಯ್ತು ಎಲ್ಲಿ ಒಳಗೆ ಬರೋಕೆ ಬಿಡಿ ಅಂದಾಗ ಪರ್ಮಿಷನ್ ಯಾಕೆ ಕೇಳ್ತಾ ಇದ್ಯಾ, ನೀನಿರೋ ಸೈಜ್ಗೆ ಎಲ್ಲರನ್ನ ತಳ್ಕೊಂಡೆ ಒಳಗೆ ಬರ್ಬೋದಲ್ವಾ, ನೀನು ಸಾವನ್ನಪ್ಪಿದ್ಯಾ, ನಿನ್ನ ಆತ್ಮವನ್ನ ನಾವು ನೋಡ್ತಾ ಇರೋದಲ್ವಾ ಅಂತ ಆನಿ ಕೇಳಿದಾಗ ಆಯ್ತಪ್ಪ ಒಳಗೆ ಬರಲ್ಲ, ನನ್ನ ಸಂಬಳ ಕೊಡಿ ಇಸ್ಕೊಂಡ್ ಹೋಗ್ತೀನಿ ಅಂದಾಗ ಸ್ಮೋಕ್ ಇವನಿಗೆ ಹಣ ಕೊಡೋದಕ್ಕೆ ಕೈ ಹೊರಗೆ ಇಡ್ತಿದ್ದಂಗೆ ಕಾರ್ನ್ ಬ್ರೆಡ್ ಇವನ ಕೈಯನ್ನ ಹಿಡ್ಕೊಂಡು ಎಳೆದು ಕಚ್ಚೋಕೆ ನೋಡ್ತಾನೆ. ಆದ್ರೆ ಸ್ಮೋಕ್ ಇವನ ಮುಖಕ್ಕೆ ಶೂಟ್ ಮಾಡಿದ್ರು ಏನು ಆಗಲ್ಲ. ಆನಿ ಸ್ಮೋಕ್ ನ ಒಳಗೆ ಕರ್ಕೊಂಡ್ ಬಂದು ಡೋರ್ ಕ್ಲೋಸ್ ಮಾಡ್ಕೊಂತಿದ್ದಂಗೆ ರೂಮ್ ಅಲ್ಲಿ ಇದ್ದ ಸ್ಟಾಕ್ ವ್ಯಾಂಪೈರ್ ಆಗಿ ಎದ್ದು ಬಂದು ನನ್ನನ್ನ ಹೊರಗೆ ಬಿಡಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟೊಂದು ರಕ್ತ ಹೋಗಿ ಸ್ಟಾಕ್ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇವನನ್ನ ಯಾರು ಹೊರಗೆ ಬರೋಕೆ ಬಿಡಲ್ಲ. ಸ್ಯಾಮಿ ಡೋರ್ ಹತ್ರ ನಿಂತಿದ್ದಾಗ ಸ್ಟಾಕ್ ಡೋರ್ನೆ ಹೊಡೆದಾಕೊಂಡು ಹೊರಗೆ ಬರ್ತಿದ್ದಂಗೆ ಆನಿ ಇವನ ಮುಖದ ಮೇಲೆ ಪಿಕಲ್ಡ್ ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿನ ಎರ್ಚ್ತಾಳೆ. ಇದರಿಂದ ಇವನ ದೇಹ ಸುಡೋಕೆ ಶುರು ಆಗ್ತಿದ್ದಂಗೆ ಹೊರಗೆ ಓಡ್ ಹೋಗ್ತಾನೆ ಸ್ಟಾಕ್. ಈಗ ಆನಿಗೆ ಗೊತ್ತಾಯ್ತು ಇವರು ದೆವ್ವ ಆತ್ಮ ಏನು ಅಲ್ಲ, ವ್ಯಾಂಪೈರ್ಸ್ ಆಗಿದ್ದಾರೆ ಅಂತ. ಸೊ ಈ ವ್ಯಾಂಪೈರ್ಸ್ ಗಳ ವೀಕ್ನೆಸ್ ಏನು, ಇವರನ್ನ ಕೊಲ್ಲೋದಕ್ಕೆ ದಾರಿ ಏನು ಅಂತ ಕೂಡ ಆನಿಗೆ ಗೊತ್ತು. ಬೆಳ್ಳುಳ್ಳಿ ಅಂದ್ರೆ ವ್ಯಾಂಪೈರ್ಸ್ ಗೆ ಆಗಲ್ಲ, ಶಾರ್ಪ್ ಆಗಿರೋ ಮರದಿಂದ ಎದೆಗೆ ಚುಚ್ಚಿದ್ರೆ ಸಾವನ್ನಪ್ತಾರೆ. ಸಿಲ್ವರ್ ಅಂದ್ರೂ ಕೂಡ ಆಗಲ್ಲ, ಸಿಲ್ವರ್ ಬುಲೆಟ್ಸ್ ಇದ್ದಿದ್ರೆ ವ್ಯಾಂಪೈರ್ಸ್ ನ ಕೊಲ್ಬೋದಾಗಿತ್ತು, ಆದ್ರೆ ಅದು ಕೂಡ ಇವ್ರ ಹತ್ರ ಇಲ್ಲ. ಇನ್ನೊಂದು ಹೋಲಿ ವಾಟರ್ ನ ಕೂಡ ಬಳಸಬಹುದು, ಆದ್ರೆ ಇಲ್ಲಿ ಬಿಯರ್ ಬಿಟ್ರೆ ಬೇರೆ ಏನು ಇಲ್ಲ. ಆನಿ ಹೇಳ್ತಾಳೆ ಅವರು ದೆವ್ವಗಳ ತರ ಬೇರೆಯವರ ದೇಹ ಸೇರಲ್ಲ, ಅವರ ಆತ್ಮ ದೇಹದಲ್ಲೇ ಶಾಶ್ವತವಾಗಿ ಬಂದಿ ಆಗೋಗುತ್ತೆ, ಅವರಿಗೆ ಮುಕ್ತಿ ಅನ್ನೋದು ಸಿಗಲ್ಲ, ಅದಕ್ಕೆ ಅವರನ್ನ ಸಾಯಿಸಿ ಆತ್ಮಗಳನ್ನ ಮುಕ್ತಿಗೊಳಿಸೋದೇ ಒಳ್ಳೆಯದು. ಸ್ವರ್ಗದಲ್ಲಿ ಅವರು ಪೂರ್ವಜರನ್ನ ಭೇಟಿಯಾಗೋ ಅವಕಾಶ ಮಾಡಿ ಕೊಡ್ಬೇಕು, ಅದಕ್ಕೆ ಆ ವ್ಯಾಂಪೈರ್ಸ್ ಏನಾದ್ರೂ ಸಿಕ್ಕಿದ್ರೆ ಸಾಯಿಸಿ ಅಂತ ಹೇಳ್ತಾಳೆ ಆನಿ. ಇದಷ್ಟೇ ಅಲ್ಲ, ಇವಳಿಗೇನಾದ್ರೂ ವ್ಯಾಂಪೈರ್ಸ್ ಕಚ್ಚಿದ್ರು ಅಷ್ಟೇ ಸ್ಮೋಕ್ ಗೆ ಮೊದ್ಲೇ ಹೇಳ್ಬಿಡ್ತಾಳೆ ಶಾರ್ಪ್ ಆಗಿರೋ ಮರದಿಂದ ಚುಚ್ಚಿ ಸಾಯಿಸ್ಬಿಡು, ತಮ್ಮ ಸಾವನ್ನಪ್ಪಿರೋ ಮಗು ತನಿಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಪರ್ಲಿನ್ ಕಿರ್ಚಾಡೋಕೆ ಶುರು ಮಾಡಿದಾಗ ಏನಾಯ್ತು ಅಂತ ಎಲ್ಲರೂ ಬಂದು ನೋಡಿದ್ರೆ ಒಂದು ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಇವ್ರಿಗೆ ಭಯ ಆಗೋಕೆ ಶುರು ಆಯ್ತು, ವ್ಯಾಂಪೈರ್ಸ್ ಎಲ್ಲ ಹೊರಗೆ ಓಡ್ ಹೋಗಿದ್ದಾರೆ ಅಂದ್ರೆ ಇವರನ್ನ ಯಾರು ಸಾಯಿಸಿದ್ರು ಅಂತ. ಮೊದ್ಲು ಇವನ ಬಾಡಿಯನ್ನ ಸ್ಮೋಕ್ ಮತ್ತೆ ಸ್ಯಾಮಿ ಎತ್ಕೊಂಡ್ ಬಂದು ಹೊರಗೆ ಬಿಸಾಕ್ಬೇಕಾದ್ರೆ ಒಂದು ಶಾಕಿಂಗ್ ದೃಶ್ಯವನ್ನ ನೋಡ್ತಾರೆ. ಅದೇನಂದ್ರೆ ಜೂಕ್ ಜಾಯಿಂಟ್ ಗೆ ಬಂದಿದ್ದವ್ರನ್ನೆಲ್ಲ ಪಾರ್ಟಿ ಮುಗಿತು ಅಂತ ಹೇಳಿ ಡೆಲ್ಟಾ ಸ್ಲಿಮ್ ಕಳ್ಸಿದ್ರಲ್ಲ, ಹೊರಗೆ ಬಂದವ್ರನ್ನೆಲ್ಲ ವ್ಯಾಂಪೈರ್ಸ್ ಗಳು ಕಚ್ಚಿ ಈಗ ಎಲ್ಲರೂ ವ್ಯಾಂಪೈರ್ಸ್ ಆಗಿದ್ದಾರೆ. ಒಟ್ಟಿಗೆ ಸೇರಿ ಈಗ ಹಾಡನ್ನ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ರೆಮಿಕ್ ಮತ್ತೆ ಅವನ ವ್ಯಾಂಪೈರ್ ಟೀಮ್. ಮೇರಿ ಮತ್ತೆ ಸ್ಟಾಕ್ ಕೂಡ ಇಲ್ಲೇ ಇದ್ದಾರೆ. ಜೂಕ್ ಜಾಯಿಂಟ್ ಒಳಗೆ ಆನಿ ಎಲ್ಲರಿಗೂ ಬೆಳ್ಳುಳ್ಳಿ ತಿನ್ನಿಸ್ತಾ ಇದ್ದಾಳೆ, ಇವರಲ್ಲಿ ಯಾರಾದ್ರೂ ವ್ಯಾಂಪೈರ್ಸ್ ಇದಾರ ಅಂತ ಚೆಕ್ ಮಾಡೋಕೆ. ಎಲ್ಲರೂ ಬೆಳ್ಳುಳ್ಳಿ ತಿಂತಾರೆ, ಯಾರಿಗೂ ಏನೂ ಆಗಲ್ಲ. ಮತ್ತೆ ಆ ವ್ಯಕ್ತಿಯನ್ನ ಯಾರು ಸಾಯಿಸಿದ್ದೀಗ ಅಂತ ಅವನು ಕೆಳಗೆ ಬಿದ್ದಿದ್ದ ಜಾಗದಲ್ಲಿ ರಕ್ತ ಚೆಲ್ಲಿರುತ್ತೆ, ಅದು ನಿಜವಾಗ್ಲೂ ರಕ್ತನೇ ಆಗಿದೆಯಾ ಅಂತ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ರಕ್ತ ಅಲ್ಲ, ಕೆಂಪು ಬಣ್ಣದ ಯಾವ್ದೋ ಡ್ರಿಂಕ್ ಆಗಿತ್ತು. ಅದನ್ನ ಕುಡಿದು ಟೈಟ್ ಆಗಿ ಆ ವ್ಯಕ್ತಿ
ವ್ಯಕ್ತಿ ಮಲಗಿದ್ದವನ್ನ ಇವರು ಸತ್ತೋಗವನೆ ಅಂತ ಹೊರಗೆ ಬಿಸಾಕಿ ಬಂದಿದ್ದಾರೆ. ಈಗ ಹೊರಗೆ ಇದ್ದ ಆ ವ್ಯಕ್ತಿ ಎಚ್ಚರಗೊಂಡು ಬಾಗಿಲನ್ನ ಬಡಿಬೇಕಾದ್ರೆ ವ್ಯಾಂಪೈರ್ ಆಗಿರೋ ಕಾರ್ನ್ಬ್ರೆಡ್ ಇವನ ಮೇಲೆ ದಾಳಿ ಮಾಡ್ತಾನೆ. ಎಲ್ಲ ಆದ್ಮೇಲೆ ಸ್ಮೋಕ್ ಡೋರ್ ಓಪನ್ ಮಾಡ್ತಾನೆ. ಈಗ ಎಲ್ಲಾ ವ್ಯಾಂಪೈರ್ಸ್ ಡೋರ್ ಹತ್ರನೇ ಬರೋಕೆ ಶುರು ಮಾಡಿದಾಗ ಗ್ರೇಸ್ ತನ್ನ ಗಂಡ ಬೋ ಕೂಡ ವ್ಯಾಂಪೈರ್ ಆಗಿರೋದನ್ನ ನೋಡ್ತಾಳೆ. ರೆಮಿಕ್ ಹೇಳ್ತಾನೆ, ಮನುಷ್ಯರಾಗಿದ್ದು ಏನ್ ಪ್ರಯೋಜನ, ಆಫ್ರಿಕನ್ ಅಮೆರಿಕನ್ಸ್ ನ ಈ ಜಗತ್ತು ಸಾಯೋದಕ್ಕೆ ಬಿಟ್ಬಿಟ್ಟಿದೆ. ನೀವು ಯಾವತ್ತೂ ಸ್ವತಂತ್ರವಾಗಿ ಬದುಕೋದಕ್ಕಾಗಲ್ಲ, ಆದ್ರೆ ನೀವು ನಮ್ಮ ಫ್ಯಾಮಿಲಿಗೆ ಸೇರ್ಕೊಂಡ್ರೆ ನಿಮಗೆ ಇಷ್ಟ ಬಂದಿದ್ದನ್ನ ಮಾಡ್ಕೊಂಡು ಖುಷಿಯಾಗಿ ಬದುಕಬಹುದು. ಯಾರು ನಿಮ್ಮನ್ನ ತಡೆಯೋದಿಲ್ಲ. ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಶಾಶ್ವತವಾಗಿ ಬದುಕಬಹುದು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇವರು ರಿಯಲ್ ಲೈಫ್ ಅಲ್ಲಿ ಅನುಭವಿಸ್ತಾ ಇರೋ ನೋವು ದುಃಖ ಎಲ್ಲ ವ್ಯಾಂಪೈರ್ಸ್ ಆದ್ರೆ ಇರಲ್ಲ ಅಂತ ಹೇಳೋಕೆ ನೋಡ್ತಿದ್ದಾನೆ ರೆಮಿಕ್. ಇದಕ್ಕೆ ಯಾರು ಒಪ್ಪದೇ ಇದ್ದಾಗ ಸ್ಯಾಮಿ ಒಬ್ಬನನ್ನಾದ್ರೂ ಕಳ್ಸೋಕೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಇವನ ಹಾಡಿಗೆನೆ ಅಟ್ರಾಕ್ಟ್ ಆಗಿ ರೆಮಿಕ್ ಇಲ್ಲಿಗೆ ಬಂದಿದ್ದು. ಇವನ ಮ್ಯೂಸಿಕ್ ಗೆ ಆತ್ಮಗಳನ್ನ ಕರೆಯೋ ಶಕ್ತಿ ಇರೋದ್ರಿಂದ ರೆಮಿಕ್ ತನ್ನ ಫ್ಯಾಮಿಲಿ ಅವರ ಪೂರ್ವಜರ ಆತ್ಮಗಳನ್ನ ಕರ್ಸೋಕೆ ನೋಡ್ತಾ ಇದ್ದಾನೆ. ರೆಮಿಕ್ ಹೇಗೆ ವ್ಯಾಂಪೈರ್ ಆದ, ಇವನ ಫ್ಯಾಮಿಲಿದು ಏನ್ ಕತೆ ಅಂತ ಈ ಮೂವಿಯಲ್ಲಿ ತೋರ್ಸಲ್ಲ ಸ್ನೇಹಿತರೆ. ಒಟ್ನಲ್ಲಿ 100 ವರ್ಷಗಳಿಂದ ಇವನು ಜೀವಂತವಾಗಿ ಇದ್ದಾನೆ. ಒಂದಾದ್ಮೇಲೆ ಒಂದು ಜಾಗಕ್ಕೆ ಹೋಗಿ ಮನುಷ್ಯರ ರಕ್ತ ಕುಡಿಯೋದೇ ಇವನ ಕೆಲಸ. ಇನ್ನೊಂದು ಶಕ್ತಿ ಈ ವ್ಯಾಂಪೈರ್ಸ್ ಗೆ ಏನಂದ್ರೆ ಸ್ನೇಹಿತರೆ, ಶೇರ್ಡ್ ಮೆಮೊರಿ. ಒಬ್ಬ ವ್ಯಕ್ತಿಯ ನೆನಪು ಎಲ್ಲರಿಗೂ ಗೊತ್ತಿರುತ್ತೆ. ಎಕ್ಸಾಂಪಲ್ ಗೆ ವ್ಯಾಂಪೈರ್ ಆಗಿರೋ ಸ್ಟಾಕ್ ನ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ, ಯಾವ ನೆನಪುಗಳಿದೆಯೋ ಅದೆಲ್ಲ ರೆಮಿಕ್ ಗೆ ಗೊತ್ತಿರುತ್ತೆ. ಅದೇ ರೀತಿ ಜಾನ್ ಮತ್ತೆ ಬರ್ಟ್ ನ ಮೆಮೊರಿಯನ್ನ ರೆಮಿಕ್ ನೋಡಿರೋದ್ರಿಂದ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. ಅದೇನಂದ್ರೆ ಸ್ಮೋಕ್ ಮತ್ತೆ ಸ್ಟಾಕ್ ಈ ಸಾಮಿಲ್ ನ ಹಾಗ್ವುಡ್ ಅನ್ನೋ ವ್ಯಕ್ತಿಯಿಂದ ಖರೀದಿಸಿದ್ನಲ್ಲ, ಅವನು ಬೇರೆ ಯಾರು ಅಲ್ಲ, ಕೂಕ್ಲಕ್ಸ್ ಕ್ಲಾನ್ ಗೆ ಸೇರಿದವನೇ ಆಗಿದ್ದ. ಬರ್ಟ್ ಮತ್ತೆ ಜಾನ್ ಕೂಡ ಹಾಗ್ವುಡ್ ಕಡೆ ಅವರೇ. ರಾತ್ರಿ ಎಲ್ಲ ಪಾರ್ಟಿ ನಡೀಲಿ, ಬೆಳಗ್ಗೆ ಆಗ್ತಿದ್ದಂಗೆ ಹಾಗ್ವುಡ್ ಮತ್ತೆ ಕೂಕ್ಲಕ್ಸ್ ಕ್ಲಾನ್ ಅವರೆಲ್ಲ ಒಟ್ಟಿಗೆ ಸೇರಿ ಈ ಸಾಮಿಲ್ ಅಲ್ಲಿ ಇರೋರ ಮೇಲೆಲ್ಲ ದಾಳಿ ಮಾಡಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ವ್ಯಾಂಪೈರ್ಸ್ ಗಿಂತ ದೊಡ್ಡ ವಿಲನ್ ಹಾಗ್ವುಡ್. ಇದರ ಬಗ್ಗೆ ಇನ್ನ ಹೇಳೋದಿದೆ ಸ್ನೇಹಿತರೆ, ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ. ಒಟ್ನಲ್ಲಿ ಬೆಳಗ್ಗೆ ಆಗ್ತಿದ್ದಂಗೆ ವ್ಯಾಂಪೈರ್ಸ್ ಏನೋ ಇಲ್ಲಿಂದ ಹೋಗ್ತಾರೆ ಸೂರ್ಯನ ಬೆಳಕಿಗೆ ಬರೋಕಾಗ್ದೆ. ಆದ್ರೆ ಹಾಗ್ವುಡ್ ತನ್ನ ಗ್ಯಾಂಗ್ ಕರ್ಕೊಂಡು ಇವರನ್ನ ಕೊಲ್ಲೋಕೆ ಬರ್ತಾನೆ. ಈ ವಿಷಯ ಕೇಳಿ ಸ್ಮೋಕ್ಗೆ ತುಂಬಾನೇ ಕೋಪ ಬರ್ತಾ ಇದೆ. ತನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ಪಿತೂರಿ ಮಾಡಿದರ ಅಂತ. ಇದಷ್ಟೇ ಅಲ್ಲ, ಈ ವ್ಯಾಂಪೈರ್ಸ್ ಗಳು ಗ್ರೇಸ್ಗೆ, ನೀನೇನಾದ್ರೂ ನಮ್ಮನ್ನ ಒಳಗೆ ಬರೋಕೆ ಬಿಡ್ಲಿಲ್ಲ ಅಂದ್ರೆ ನಿನ್ನ ಮಗಳು ಲೀಸಾ ಒಬ್ಳೆ ಅಂಗಡಿಯಲ್ಲಿ ಇದ್ದಾಳೆ, ಅಲ್ಲಿಗೆ ಹೋಗ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಹಾಗಾಗಿ ತಕ್ಷಣ ಇವರು ಡೋರ್ ನ ಕ್ಲೋಸ್ ಮಾಡ್ತಾರೆ. ಆದ್ರೆ ಗ್ರೇಸ್ ಮಾತ್ರ ಸುಮ್ನೆ ಇರ್ತಾ ಇಲ್ಲ. ಕೋಪದಲ್ಲಿ ಬನ್ನಿ ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ಮಿಸ್ ಆಗಿ ವ್ಯಾಂಪೈರ್ಸ್ ನ ಇನ್ವೈಟ್ ಮಾಡೇ ಬಿಡ್ತಾಳೆ. ಇದನ್ನ ಕೇಳಿಸ್ಕೊಂಡ ವ್ಯಾಂಪೈರ್ಸ್ ಜೂಕ್ ಜಾಯಿಂಟ್ ಒಳಗೆ ಬರೋಕೆ ಮುಂದಾದಾಗ ಇವರೆಲ್ಲರೂ ಕೈಗೆ ಸಿಕ್ಕ ವೆಪನ್ಸ್ ನೆಲ್ಲ ಎತ್ಕೊಂಡು ಫೈಟ್ ಗೆ ರೆಡಿ ಆಗ್ತಾರೆ. ವ್ಯಾಂಪೈರ್ಸ್ ಒಳಗೆ ನುಗ್ತಿದ್ದಂಗೆ ಮೊದ್ಲು ಗ್ರೇಸ್ ಆಲ್ಕೋಹಾಲ್ ಬಾಟಲ್ ಗೆ ಬೆಂಕಿ ಹಚ್ಚಿ ಇವರ ಹತ್ರ ಬಿಸಾಕ್ತಾಳೆ. ಆದ್ರೆ ಇದರಿಂದ ಇವಳೆ ಸಾಯೋ ಅಂತ ಪರಿಸ್ಥಿತಿ ಬರುತ್ತೆ. ಬಾಟಲ್ ಇಂದ ಡೋರ್ ಗೆ ಬೆಂಕಿ ಹತ್ಕೊಂಡಾಗ ಇವಳು ವ್ಯಾಂಪೈರ್ ಮೇಲೆ ಶಾರ್ಪ್ ಆಗಿರೋ ಮರದಿಂದ ದಾಳಿ ಮಾಡೋಕೆ ಹೋಗಿ ವ್ಯಾಂಪೈರ್ ನ ಜೊತೆ ಇವಳ ದೇಹಕ್ಕೂ ಬೆಂಕಿ ಹತ್ಕೊಂಡು ಸುಟ್ಟೋಗಿ ಸಾವನ್ನಪ್ತಾಳೆ. ಜೂಕ್ ಜಾಯಿಂಟ್ ಒಳಗೆ ವ್ಯಾಂಪೈರ್ಸ್ ಎಲ್ಲರನ್ನ ಕಚ್ಚೋಕೆ ಪ್ರಯತ್ನ ಪಡ್ತಾ ಇದ್ದಾಗ ಪರ್ಲಿನ್ ಮತ್ತೆ ಸ್ಯಾಮಿ ಎಲ್ಲಾ ವ್ಯಾಂಪೈರ್ಸ್ ಗೆ ಶೂಟ್ ಮಾಡಿ ಇವರನ್ನ ಗಾಯಗೊಳಿಸ್ತಾ ಇದ್ರೆ ಆನಿ ಸ್ಮೋಕ್ ಇವರ ಎದೆಗೆ ಮರದಿಂದ ಚುಚ್ಚಿ ವ್ಯಾಂಪೈರ್ಸ್ ನ ಸಾಯಿಸ್ತಾ ಇದ್ದಾರೆ. ಹೀಗೆ ಫೈಟ್ ನಡಿಬೇಕಾದ್ರೆ ರೆಮಿಕ್ ಸ್ಮೋಕ್ ನ ತಡಿತಾನೆ. ಇದೇ ಸಮಯಕ್ಕೆ ಸ್ಟಾಕ್ ಆನಿನ ಹಿಡ್ಕೊಂಡು ಇವಳ ಕತ್ತಿಗೆ ಕಚ್ಚೆ ಬಿಡ್ತಾನೆ. ಸ್ಯಾಮಿ ಮತ್ತೆ ಪರ್ಲಿನ್ ಸ್ಟಾಕ್ ಮತ್ತೆ ರೆಮಿಕ್ ಗೆ ಶೂಟ್ ಮಾಡಿದಾಗ ಆನಿ ಸಾಯೋಕು ಮುಂಚೆ ತನಿಗೆ ಮರದಿಂದ ಚುಚ್ಚೋಕೆ ಸ್ಮೋಕ್ ಗೆ ಹೇಳಿದಾಗ ಇವಳು ವ್ಯಾಂಪೈರ್ ಆಗೋದು ಬೇಡ ಅಂತ ಸ್ಮೋಕ್ ಇವಳಿಗೆ ಮರದಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಬೇರೆ ವ್ಯಾಂಪೈರ್ಸ್ ಇಲ್ಲಿಂದ ಓಡ್ ಹೋಗ್ತಾರೆ, ತಮ್ಮ ಕಡೆಯವರು ಒಬ್ಬೊಬ್ರೆ ಸಾಯ್ತಾ ಇದಾರಲ್ಲ ಅಂತ. ಈಗ ಡೆಲ್ಟಾ ಸ್ಲಿಮ್ ಸ್ಮೋಕ್ ಗೆ ಸ್ಯಾಮಿ ಮತ್ತೆ ಪರ್ಲಿನ್ ನ ಕರ್ಕೊಂಡು ಹಿಂದೆ ಡೋರ್ ಇಂದ ಹೋಗು ಅಂತ ಕಳಿಸಿ ಡೆಲ್ಟಾ ಸ್ಲಿಮ್ ಬಿಯರ್ ಬಾಟಲ್ ನ ಹೊಡೆದಾಕಿ ತಮ್ಮ ಕೈ ಕುಯ್ಕೊಂತಾರೆ. ಆ ರಕ್ತವನ್ನ ತೋರಿಸಿ ಎಲ್ಲಾ ವ್ಯಾಂಪೈರ್ಸ್ ನ ತಮ್ಮ ಹತ್ರ ಕರಿತಾ ಇದ್ದಾರೆ. ಎಲ್ಲಾ ವ್ಯಾಂಪೈರ್ಸ್ ಈಗ ಇವರ ಮೇಲೆ ದಾಳಿ ಮಾಡಿದ್ರಿಂದ ಡೆಲ್ಟಾ ಸ್ಲಿಮ್ ಕೂಡ ಸಾವನ್ನಪ್ತಾರೆ. ಅಂದ್ರೆ ಸ್ಮೋಕ್ ಸ್ಯಾಮಿ ಮತ್ತೆ ಪರ್ಲಿನ್ ನ ಕಾಪಾಡೋಕೆ ಈ ರೀತಿ ಮಾಡಿದ್ರು ಡೆಲ್ಟಾ ಸ್ಲಿಮ್. ಇವ್ರು 3 ಜನ ಹಿಂದೆ ಡೋರ್ ಹತ್ರ ಬಂದಾಗ ನಾವು ನೋಡ್ತೀವಿ ಹಿಂದೆ ಡೋರ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಕೆಳಗೆ ಬರೋಕೆ ಮೆಟ್ಟಿಲುಗಳು ಕೂಡ ಇಲ್ಲ. ಇವರು ಮೇಲಿಂದನೇ ಜಂಪ್ ಮಾಡೋಕೆ ನೋಡಿದಾಗ ರೆಮಿಕ್ ಗಾಳಿಯಲ್ಲಿ ಹಾರ್ಕೊಂಡ್ ಬಂದು ಸ್ಯಾಮಿನ ಕಚ್ಚೋಕೆ ನೋಡ್ತಾ ಇದ್ದಾನೆ. ಯಾಕಂದ್ರೆ ರೆಮಿಕ್ ಗೆ ಸ್ಯಾಮಿನೇ ಬೇಕಾಗಿರೋದು ತನ್ನ ಫ್ಯಾಮಿಲಿಯವರ ಆತ್ಮವನ್ನ ಮತ್ತೆ ಕರ್ಸೋಕೆ. ಸ್ಮೋಕ್ ಮೇಲೆ ಸ್ಟಾಕ್ ಹಲ್ಲೆ ಮಾಡ್ತಿದ್ದಂಗೆ ಇಬ್ಬರ ನಡುವೆ ದೊಡ್ಡ ಫೈಟ್ ಆಗ್ತಿದೆ. ಇದೇ ಸಮಯಕ್ಕೆ ರೆಮಿಕ್ ಪರ್ಲಿನ್ ಗೆ ಕಚ್ಬಿಡ್ತಾನೆ. ಸ್ಮೋಕ್ ಸ್ಟಾಕ್ ನ ಹಿಡ್ಕೊಂಡೇನೆ ರೆಮಿಕ್ ಗೆ ಶೂಟ್ ಮಾಡ್ತಾನೆ. ಪರ್ಲಿನ್ ಮತ್ತೆ ಸ್ಮೋಕ್ ಇಬ್ರು ಕೂಡ ಸ್ಯಾಮಿಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ. ಸ್ಯಾಮಿ ಮೇಲಿಂದನೇ ಕೆಳಗೆ ಹಾರಿ ಓಡ್ ಹೋಗ್ಬೇಕಾದ್ರೆ ರೆಮಿಕ್ ಗಾಳಿಯಲ್ಲಿ ಹಾರ್ಕೊಂಡ್ ಬಂದು ಸ್ಯಾಮಿಯ ಮುಖವನ್ನ ಪರ್ಚಿ ಚೆನ್ನಾಗಿ ಹೊಡೆಯೋದ್ರ ಜೊತೆಗೆ ಅವನನ್ನ ನೀರಲ್ಲಿ ಮುಳುಗಿಸ್ತಾ ಇದ್ದಾನೆ. ಸ್ಯಾಮಿ ಕ್ರಿಶ್ಚಿಯನ್ ಪ್ರೇಯರ್ ನ ಹೇಳೋಕೆ ಶುರು ಮಾಡಿದಾಗ ಇದೇ ಪ್ರೇಯರ್ ನ ರೆಮಿಕ್ ಮತ್ತೆ ಇವನ ಜೊತೆ ಇರೋ ವ್ಯಾಂಪೈರ್ಸ್ ಎಲ್ಲ ಹೇಳೋಕೆ ಶುರು ಮಾಡ್ತಾರೆ. ಬ್ರಿಟಿಷರು ನನ್ನ ತಂದೆಯಿಂದ ಭೂಮಿಯನ್ನ ಕಿತ್ಕೊಂಡು ಇದೇ ಪ್ರೇಯರ್ ನ ಹೇಳೋಕೆ ಫೋರ್ಸ್ ಮಾಡ್ತಾ ಇದ್ರು. ಸರಿಯಾಗಿ ನೆನಪಿದೆ ನನಗೆ ಅಂತ ರೆಮಿಕ್ ಹೇಳಿದಾಗ ನಮಗೆ ಒಂದು ಅಂದಾಜು ಸಿಗುತ್ತೆ ಸ್ನೇಹಿತರೆ. ಹೆಚ್ಚು ಕಡಿಮೆ ರೆಮಿಕ್ 600 ವರ್ಷಗಳಿಂದ ಬದುಕಿದ್ದಾನೆ. ಯಾಕಂದ್ರೆ ಇವನೇ ಹೇಳ್ತಿರೋ ಹಾಗೆ ಬ್ರಿಟಿಷರು ಐರ್ಲೆಂಡ್ ಗೆ ಬಂದಿದ್ದು 600-700 ವರ್ಷಗಳ ಹಿಂದೆ. ಇನ್ನ ಕೆಲವು ಥಿಯರೀಸ್ ಪ್ರಕಾರ ರೆಮಿಕ್ ಗೆ 1000 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರ್ಬೋದು ಅಂತ ಹೇಳ್ತಾರೆ. ಐರ್ಲೆಂಡ್ ಗೆ ಕ್ರಿಶ್ಚಿಯನ್ ಧರ್ಮ ಬಂದಿದ್ದು 5ನೇ ಶತಮಾನದಲ್ಲಿ. ಆ ಸಮಯದಿಂದನೂ ರೆಮಿಕ್ ಜೀವಂತವಾಗಿ ಇರಬಹುದು ಅಂತ ಕೂಡ ಹೇಳ್ತಾರೆ. ಆದ್ರೆ ಮೂವಿಯಲ್ಲಿ ಇದನ್ನ ತೋರ್ಸೋದಿಲ್ಲ, ಅದಕ್ಕೆ ಕನ್ಫರ್ಮ್ ಆಗಿ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಆಫ್ರಿಕನ್ ಅಮೆರಿಕನ್ಸ್ ಹೇಗೆ ಕಷ್ಟ ಪಡ್ತಾ ಇದ್ದಾರೋ ಇದೇ ರೀತಿ ಐರ್ಲೆಂಡ್ ಅಲ್ಲೂ ಕೂಡ
ಕೂಡ ಜನ ಬೆಳ್ಳುಗೆ ಇದ್ರೂನು ನೂರಾರು ವರ್ಷ ನರಕ ಅನುಭವಿಸಿರ್ತಾರೆ. ಅದನ್ನ ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ. ಸೊ ಈಗ ಜೂಕ್ ಜಾಯಿಂಟ್ ಒಳಗೆ ಸ್ಮೋಕ್ ಮತ್ತೆ ಸ್ಟಾಕ್ ಇನ್ನು ಹೊಡೆದಾಡ್ಬೇಕಾದ್ರೆ ಕೊನೆಗೆ ಸ್ಮೋಕ್ ಸ್ಟಾಕ್ ನ ಎದೆಗೆ ಮರದಿಂದ ಚುಚ್ಚೋಕೆ ಹೋದವನು ಚುಚ್ಚಲ್ಲ. ಅದೇ ಈ ಕಡೆ ಸ್ಯಾಮಿಗೆ ರೆಮಿಕ್ ಚೆನ್ನಾಗಿ ಹೊಡೆದು ದೇಹ ಎಲ್ಲ ಡ್ಯಾಮೇಜ್ ಮಾಡಿ ಇವನ ಕತ್ತಿಗೆ ಇನ್ನೇನು ಕಚ್ಚೆ ಬಿಟ್ಟ ಅನ್ನೋ ಅಷ್ಟರಲ್ಲಿ ಸ್ಯಾಮಿ ತನ್ನ ಗಿಟಾರ್ ಇಂದ ರೆಮಿಕ್ ನ ತಲೆ ಹೊಡೆದಾಕ್ತಾನೆ. ಇವನಿಗಾದ ನೋವು ಎಲ್ಲಾ ವ್ಯಾಂಪೈರ್ಸ್ ಗೂ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಸ್ಮೋಕ್ ಹಿಂದೆಯಿಂದ ಬಂದು ರೆಮಿಕ್ ನ ದೇಹಕ್ಕೆ ಮರದಿಂದ ಚುಚ್ತಾನೆ. ಇವ್ರಿಗೆ ಸಹಾಯ ಮಾಡೋದಕ್ಕೆ ಸೂರ್ಯೋದಯ ಕೂಡ ಆಗ್ತಾ ಇದೆ. ಸೂರ್ಯನ ಕಿರಣಗಳು ವ್ಯಾಂಪೈರ್ಸ್ ನ ಮೇಲೆ ಬೀಳ್ತಿದ್ದಂಗೆ ಎಲ್ಲಾ ವ್ಯಾಂಪೈರ್ ಸುಟ್ಟೋಗಿ ಸಾವನ್ನಪ್ತಾರೆ. ಪರ್ಲಿನ್ ಕೂಡ. ರೆಮಿಕ್ ಪ್ರಾಚೀನ ಕಾಲದ ವ್ಯಾಂಪೈರ್ ಆಗಿರೋದ್ರಿಂದ ಮತ್ತೆ ತುಂಬಾನೇ ಶಕ್ತಿಶಾಲಿ ಆಗಿರೋದ್ರಿಂದ ಸುಟ್ಟೋಗೋದು ಸ್ವಲ್ಪ ಲೇಟ್ ಆಗುತ್ತೆ. ಒಟ್ನಲ್ಲಿ ಸುಟ್ಟೋಗಿ ರೆಮಿಕ್ ಕೂಡ ನಾಶ ಆಗೋಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯಲ್ಲ ಸ್ನೇಹಿತರೆ. ಕ್ಲೈಮ್ಯಾಕ್ಸ್ ಈಗ ಶುರು ಆಗುತ್ತೆ. ಬೆಳಗ್ಗೆ ಆಯ್ತಲ್ಲ, ಸ್ಮೋಕ್ ನ ನೆಂಟ್ರು ಬರೋದು ಬಾಕಿ ಇದೆ. ಹಾಗ್ವುಡ್ ಕಡೆಯವರು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಮೊದ್ಲು ಸ್ಮೋಕ್ ನೀನು ಮನೆಗೆ ಹೋಗಿ ಈ ಗಿಟಾರ್ ನ ಮಣ್ಣಲ್ಲಿ ಊತ್ ಹಾಕು ಅಂತ ಸ್ಯಾಮಿಗೆ ಕಾರ್ ಕೀ ಕೊಡ್ತಾನೆ. ಆದ್ರೆ ಸ್ಯಾಮಿ ಹೇಳ್ತಾನೆ, ಇಲ್ಲ ಈ ಗಿಟಾರ್ ಚಾರ್ಲಿ ಪೆಟೋನ್ದು, ಸ್ಟಾಕ್ ನನಗೆ ಹೇಳಿದ್ದ ಅಂದಾಗ, ಏನು ಸ್ಟಾಕ್ ನಿನಗೆ ಟೋಪಿ ಹಾಕಿದ್ದಾನೆ, ಇದು ಯಾವ ಚಾರ್ಲಿ ಪೆಟೋನ್ದು ಅಲ್ಲ, ಎಂತದು ಅಲ್ಲ, ನಮ್ಮ ಅಪ್ಪನ್ ಗಿಟಾರ್ ಅದು, ಮೊದ್ಲು ಮನೆಗೆ ಹೋಗು ಅಂತ ಕಳಿಸ್ತಾನೆ. ನಂತರ ತನ್ನ ಜೊತೆ ಜೂಕ್ ಜಾಯಿಂಟ್ ಅಲ್ಲಿ ಇದ್ದವರು ಈಗೆಲ್ಲ ಸಾವನ್ನಪ್ಪಿರೋರ್ನ ನೆನ್ಪ್ ಮಾಡ್ಕೊಂಡು ಇವನ ರಕ್ತ ಕುದಿತಾ ಇದೆ. ಎಲ್ಲಾ ಕೋಪ ಹಾಗ್ವುಡ್ ಮತ್ತೆ ಅವನ ಗ್ಯಾಂಗ್ ಮೇಲೆ ತೀರ್ಸ್ಕೊಳ್ಳೋಕೆ ಟ್ರಕ್ ಇಂದ ವೆಪನ್ಸ್ ನ ತೆಗಿತಾನೆ. ಗ್ಯಾಂಗ್ಸ್ಟರ್ ಗಳ ಜೊತೆ ಕೆಲಸ ಮಾಡಿ ಆಗಿನ ಕಾಲದಲ್ಲಿ ಇದ್ದ ಬೆಸ್ಟ್ ಗನ್ ಗಳನ್ನ ತಗೊಂಡ್ ಬಂದಿದ್ದಾನೆ ಸ್ಮೋಕ್. ಸರಿಯಾದ ಸಮಯಕ್ಕೆ ಜೂಕ್ ಜಾಯಿಂಟ್ ಅಲ್ಲಿ ಇದ್ದವ್ರನ್ನೆಲ್ಲ ಕೊಲ್ಲೋಕೆ ಅಂತ ಹಾಗ್ವುಡ್ ತನ್ನ ಗ್ಯಾಂಗ್ ಜೊತೆ ಬರ್ತಿದ್ದಂಗೆ ಇವರೆಲ್ಲರ ಮೇಲೆ ಫೈರ್ ಮಾಡೋಕೆ ಶುರು ಮಾಡ್ತಾನೆ. ಈ ಗನ್ ಸಾಕಾಗ್ಲಿಲ್ಲ ಅಂತ ಇದನ್ನ ಬಿಸಾಕಿ ಮಣ್ಣಲ್ಲಿ ಊತ್ ಹಾಕಿರೋ ಸಬ್ ಮಷಿನ್ ಗನ್ ನ ತಗೊಂಡು ಇವರೆಲ್ಲರನ್ನ ಶೂಟ್ ಮಾಡಿ ಸಾಯಿಸಬೇಕಾದ್ರೆ ಒಬ್ಬ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಇವನ ಮೇಲೆ ಶೂಟ್ ಮಾಡ್ತಾನೆ. ಬುಲೆಟ್ ಹೊಟ್ಟೆಗೆ ತಗ್ಲುತ್ತೆ. ಆದ್ರೂ ಕೂಡ ಎಲ್ಲರನ್ನ ಸಾಯಿಸೋವರೆಗೂ ಸ್ಮೋಕ್ ಸುಮ್ನಾಗಲ್ಲ. ಈಗ ಕೊನೆಗೆ ಹಾಗ್ವುಡ್ ಒಬ್ಬ ಬದುಕಿದ್ದಾನೆ. ಇವನ್ಗೂ ಕೂಡ ಒಂದು ಬುಲೆಟ್ ಬಿದ್ದಿದೆ. ಆದ್ರೆ ಮೊದ್ಲು ಇವನ ಹತ್ರ ಒಂದು ಸಿಗರೇಟ್ ಇಸ್ಕೊಂಡು ಆಮೇಲೆ ಒಂದೇ ಸಮ ಇವನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ ಸ್ಮೋಕ್. ಇನ್ನೇನು ಇವನು ಕೂಡ ಸಾಯೋ ಟೈಮ್ ಹತ್ರ ಬರ್ತಾ ಇದೆ ಅನ್ನೋವಾಗ ಇಲ್ಲೇ ಆನಿ ತಮ್ಮ ಮಗುವಿಗೆ ಹಾಲು ಕುಡಿಸ್ತಾ ಕೂತಿರೋದನ್ನ ಸ್ಮೋಕ್ ನೋಡ್ತಾನೆ. ಸಿಗರೇಟ್ ನ ಬಿಸಾಕು, ಮಗುವನ್ನ ನಿನ್ ಕೈಗೆ ಕೊಡ್ತೀನಿ ಅಂತ ಆನಿ ಹೇಳ್ದಾಗ ಸ್ಮೋಕ್ ಸಿಗರೇಟ್ ನ ಬಿಸಾಕಿ ಮಗುವನ್ನ ತನ್ನ ಕೈಯಲ್ಲಿ ಎತ್ಕೊಂಡು ಖುಷಿಯಾಗಿನೇ ಪ್ರಾಣ ಬಿಡ್ತಾನೆ. ಆನಿ ಮತ್ತೆ ತನ್ನ ಮಗುವಿನ ವಿಷನ್ ನ ಸ್ಮೋಕ್ ನೋಡ್ತಾನೆ. ಅರ್ಥ ಏನಂದ್ರೆ ಸಾವಿನ ನಂತರ ಇವನು ತನ್ನ ಹೆಂಡತಿ ಮಗುವನ್ನ ಭೇಟಿ ಆಗ್ತಾನೆ ಅಂತ. ಈಗ ಮೂವಿಯ ಸ್ಟಾರ್ಟಿಂಗ್ ಸೀನ್ ಗೆ ಬರ್ತೀವಿ. ಅದೇ ಸ್ಯಾಮಿ ಸೀದಾ ಗಾಯಗೊಂಡಿರೋ ಅವಸ್ಥೆಯಲ್ಲೇ ತನ್ನ ತಂದೆಯ ಚರ್ಚ್ ಗೆ ಬಂದಾಗ ಇವನ ತಂದೆ ತುಂಬಾನೇ ಹೇಳ್ತಾರೆ, ದೇವರ ಹೆಸರಲ್ಲಾದ್ರೂ ಈ ಗಿಟಾರ್ ನ ಬಿಟ್ಬಿಡು ಅಂತ, ದೇವರ ಹೆಸರಲ್ಲಿ ನಿಮ್ಮನ್ನ ಬೇಕಾದ್ರೆ ಬಿಡ್ತೀನಿ, ಗಿಟಾರ್ ನ ಬಿಡಲ್ಲ ಅಂತ ಮುರ್ದೋಗಿರೋ ಗಿಟಾರ್ ಇಟ್ಕೊಂಡೆ ತನ್ನ ಕನ್ಸನ್ನ ನನ್ಸು ಮಾಡ್ಕೊಳ್ಳೋಕೆ ಹೊರಡ್ತಾನೆ. ಅದೇ ಶಿಕಾಗೋಗೆ ಹೋಗಿ ದೊಡ್ಡ ಸಂಗೀತಗಾರ ಆಗ್ಬೇಕು ಅನ್ನೋ ಕನ್ಸು. ಇಲ್ಲಿಂದ ಕತೆ ಈಗ ಅಕ್ಟೋಬರ್ 16, 1992 ಶಿಕಾಗೋಗೆ ಬರುತ್ತೆ. ಅಂದ್ರೆ 60 ವರ್ಷಗಳ ನಂತರ. ಇನ್ನೊಂದು ಫ್ಯಾಕ್ಟ್ ಏನಂದ್ರೆ ಸ್ನೇಹಿತರೆ, ಇದೇ ಡೇಟ್ ಅಲ್ಲಿ ಅಂದ್ರೆ ಅಕ್ಟೋಬರ್ 16, 1992 ಕ್ಯಾಂಡಿ ಮ್ಯಾನ್ ಮೂವಿ ರಿಲೀಸ್ ಆಗಿತ್ತು. ಆ ಮೂವಿಯ ಕಾನ್ಸೆಪ್ಟ್ ಕೂಡ ಆಫ್ರಿಕನ್ ಅಮೆರಿಕನ್ಸ್ ನ ಬಗ್ಗೆನೇ ಇತ್ತು. ಕ್ಯಾಂಡಿ ಮ್ಯಾನ್ ಮೊದಲು ಮನುಷ್ಯ ಆಗಿದ್ದಾಗ ಅವನು ಬಿಳಿ ಹುಡುಗಿಯನ್ನ ಪ್ರೀತಿಸಿದ ಅಂತ ತುಂಬಾನೇ ಭಯಾನಕವಾಗಿ ಸಾಯಿಸಿರ್ತಾರೆ. ಅದಾದ ನಂತರ ಕ್ಯಾಂಡಿ ಮ್ಯಾನ್ ಆಗಿ ಬದಲಾಗ್ತಾನೆ. ಕ್ಯಾಂಡಿ ಮ್ಯಾನ್ ಮೂವಿಯನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಈ ಮೂವಿಯಲ್ಲಿ ಆಕ್ಟ್ ಮಾಡಿರೋ ಆಕ್ಟರ್ ಟೋನಿ ಟಾಡ್ ಅವರ ಬಗ್ಗೆ ಹಿಂದಿನ ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ಸ್ ವಿಡಿಯೋ ಅಲ್ಲಿ ಹೇಳಿದ್ದೆ. ಸೊ ಸ್ಯಾಮಿಗೆ ಈಗಾಗಲೇ ವಯಸ್ಸಾಗಿದೆ, ಆದ್ರೆ ಬ್ಲೂಸ್ ಮ್ಯೂಸಿಕ್ ಮಾಡೋದು ಬಿಟ್ಟಿಲ್ಲ. ಪರ್ಲಿನ್ ನ ಹೆಸರಲ್ಲಿ ಕ್ಲಬ್ ನ ಓಪನ್ ಮಾಡಿದರೆ 60 ವರ್ಷದ ಹಿಂದೆ ಏನ್ ಕನ್ಸ್ ಕಟ್ಕೊಂಡಿದ್ರೋ ಅದೆಲ್ಲ ಈಗ ನಿಜ ಆಗಿದೆ. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಇಲ್ಲಿ ವಯಸ್ಸಾಗಿರೋ ಸ್ಯಾಮಿಯ ಕ್ಯಾರೆಕ್ಟರ್ ಮಾಡಿರೋದು ಬಡ್ಡಿ ಗೈ ಅನ್ನೋ ವ್ಯಕ್ತಿ. ಇವರು ರಿಯಲ್ ಲೈಫ್ ಅಲ್ಲಿ ಬ್ಲೂಸ್ ಮ್ಯೂಸಿಕ್ ನ ಮಾಡ್ತಾರೆ. ಈಗ ಸ್ಯಾಮಿ ಮ್ಯೂಸಿಕ್ ಪರ್ಫಾರ್ಮ್ ಮಾಡಿದ ನಂತರ ತಮ್ಮ ಕ್ಲಬ್ ಅಲ್ಲಿ ತಾವೇ ಕುಡ್ಕೊಂಡು ಕೂತಿದ್ದಾಗ ಇಲ್ಲಿಗೆ ವ್ಯಾಂಪೈರ್ ಆಗಿರೋ ಸ್ಟಾಕ್ ಮತ್ತೆ ಮೇರಿ ಬರ್ತಾರೆ. 60 ವರ್ಷ ಆದ್ರೂ ಕೂಡ ಇಬ್ಬರಿಗೂ ಸ್ವಲ್ಪನೂ ವಯಸ್ಸಾಗಿಲ್ಲ. ಹಾಕೊಂಡಿರೋ ಬಟ್ಟೆ ಅಪ್ಡೇಟ್ ಆಗಿದೆ ಅಷ್ಟೇ. ಇವರನ್ನ ನೋಡಿ ಸ್ಯಾಮಿ ಸ್ವಲ್ಪನೂ ಹೆದರ್ಕೊಳ್ಳಲ್ಲ. ಹೇಗೆ ನೀವು ತಪ್ಪಿಸ್ಕೊಂಡ್ರಿ ಅವತ್ತು ಅಂತ ಕೇಳಿದಾಗ ನಮಗೆ ಗೊತ್ತಾಗುತ್ತೆ ಆನಿಗೆ ಸ್ಮೋಕ್ ಮರದಿಂದ ಚುಚ್ತಿದ್ದಂಗೆ ಓ ಇವರು ಸರಿಯಾಗಿದ್ದಾರೆ, ಮೇರಿನ ಕೂಡ ಸ್ಮೋಕ್ ಸಾಯಿಸ್ಬಿಡ್ತಾನೆ ಅಂತ ಸ್ಟಾಕ್ ಮೇರಿಗೆ ಅಲ್ಲಿಂದ ಓಡ್ ಹೋಗೋಕೆ ಹೇಳಿರ್ತಾನೆ. ನಂತರ ಸ್ಟಾಕ್ ಸ್ಮೋಕ್ ನ ಕೂಡ ವ್ಯಾಂಪೈರ್ ಆಗೋ ಹಾಗೆ ಮಾಡೋಕೆ ನೋಡಿದ್ರು ಆಗದೆ ಇದ್ದಾಗ ಕೊನೆಯ ಫೈಟ್ ಅಲ್ಲಿ ಸ್ಮೋಕ್ ಗೂ ಕೂಡ ಸ್ಟಾಕ್ ನ ಕೊಲ್ಲೋದಕ್ಕೆ ಮನ್ಸಾಗಲ್ಲ. ಏನಾದ್ರೂ ಮಾಡ್ಕೋ, ಒಟ್ನಲ್ಲಿ ಸ್ಯಾಮಿಗೆ ಏನು ಮಾಡಬಾರ್ದು ಅಂತ ಸ್ಟಾಕ್ ಕೈಯಲ್ಲಿ ಪ್ರಾಮಿಸ್ ಮಾಡಿಸ್ಕೊಂಡು ಸ್ಮೋಕ್ ಇವನನ್ನ ಬಿಟ್ಟಿರ್ತಾನೆ. ಅದಕ್ಕೆ ಇವನು ಸ್ಯಾಮಿಗೆ ಏನು ಮಾಡಲ್ಲ. ಈಗ ಸ್ಟಾಕ್ ಒಂದು ಆಫರ್ ಕೊಡ್ತಾನೆ, ಇನ್ನೇನು ನಿಮ್ಮ ಟೈಮ್ ಮುಗಿತಾ ಇದೆ, ಬೇಕು ಅಂದ್ರೆ ಈಗ್ಲೂ ನೀವು ವ್ಯಾಂಪೈರ್ ಆಗ್ಬೋದು ಅಂತ ಸ್ಟಾಕ್ ಹೇಳಿದಾಗ ಇಲ್ಲ ಪರವಾಗಿಲ್ಲ, ಈ ಜಗತ್ತನ್ನ ಪೂರ್ತಿ ನೋಡಿದೀನಿ, ಇನ್ನ ಬದುಕೋ ಆಸೆ ನನಗೆ ಇಲ್ಲ ಅಂತ ಸ್ಯಾಮಿ ಹೇಳಿ ಇವ್ರಿಗೋಸ್ಕರ ಹಾಡನ್ನ ಕೂಡ ಹಾಡ್ತಾರೆ. ಮೇರಿ ಮತ್ತೆ ಸ್ಟಾಕ್ ಇಲ್ಲಿಂದ ಹೊರಟಾಗ ಸ್ಯಾಮಿ ಆ ಘಟನೆ ನಡೆದಾಗ್ಲಿಂದ ಇಲ್ಲಿವರೆಗೂ ನನಗೆ ವಾರಕ್ಕೆ ಒಂದ್ಸಲ ಆದ್ರೂ ಆ ಘಟನೆಯ ಬಗ್ಗೆ ಕೆಟ್ಟ ಕನಸು ಬೀಳುತ್ತೆ. ಆದ್ರೆ ಅದೆಲ್ಲ ನಡೆಯೋಕ್ಕೂ ಮುಂಚೆ ಎಲ್ಲರೂ ಒಟ್ಟಿಗೆ ಕಳೆದ ಕ್ಷಣಗಳನ್ನ ಯಾವತ್ತು ಮರೆಯೋಕಾಗಲ್ಲ ಅಲ್ವಾ ಅಂದಾಗ ಸ್ಟಾಕ್ ಕೂಡ ಹೇಳ್ತಾನೆ, ಹೌದು ಅವತ್ತೇ ನಾನು ಕೊನೆ ಬಾರಿ ಸ್ಮೋಕ್ ನ ನೋಡಿದ್ದು, ಕೊನೆ ಬಾರಿ ಸೂರ್ಯನ ಬೆಳಕನ್ನ ನೋಡಿದೆ, ಕೊನೆ ಬಾರಿ ಸ್ವತಂತ್ರವಾಗಿದ್ದೆ ಅಂತ ಹೇಳಿ ಮೇರಿ ಜೊತೆ ಇಲ್ಲಿಂದ ಹೊರಡ್ತಾನೆ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ 60 ವರ್ಷಗಳ ಹಿಂದೆ ಸ್ಯಾಮಿ ಚರ್ಚ್ ಅಲ್ಲಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ತೋರಿಸ್ತಾರೆ. ಜಾಸ್ತಿ ಏನು ಇಲ್ಲ. ಇನ್ನ ಮೂವಿ ಬಗ್ಗೆ ಹೇಳೋದಾದ್ರೆ ಆಫ್ರಿಕನ್ ಅಮೆರಿಕನ್ಸ್ ಹೇಗೆ
ಹೇಗೆ ಆಗ ಅಮೆರಿಕಾದಲ್ಲಿ ಕಷ್ಟ ಪಡ್ತಾ ಇದ್ರು, ಅಮೆರಿಕನ್ಸ್ ಇಂದ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಹೇಗೆ ನಡೀತಾ ಇತ್ತು ಅನ್ನೋದನ್ನ ಮೂವಿಯಲ್ಲಿ ತೋರ್ಸೋಕೆ ಟ್ರೈ ಮಾಡಿದ್ದಾರೆ. ಕಪ್ಪುಗೇರ್ ಅವ್ರನ್ನ ಗುಲಾಮರ ರೀತಿ ನೋಡೋದಷ್ಟೇ ಅಲ್ಲ, ಗುಲಾಮರನ್ನಾಗಿಸಿ ಮನೆಯಲ್ಲಿ ಕೆಲ್ಸಕ್ಕೆ ಇಡ್ಕೊಂತ ಇದ್ರು. ಜಮೀನು ಹೊಲದಲ್ಲಿ ಎಲ್ಲ ಕೆಲಸ ಮಾಡಿಸ್ಕೊಂಡು ತುಂಬಾನೇ ಕಡಿಮೆ ಹಣ ಕೊಡೋದು, ಚಿತ್ರಹಿಂಸೆ ಕೊಡೋದು ಎಲ್ಲ ಮಾಡ್ತಿದ್ರು. ಯಾವ ರೀತಿ ಅಂತ ಇನ್ನೂ ಡೀಟೇಲ್ ಆಗಿ ಗೊತ್ತಾಗ್ಬೇಕು ಅಂದ್ರೆ 12 Years a Slave ಅನ್ನೋ ಮೂವಿ ಇದೆ ಸ್ನೇಹಿತರೆ, ಅದನ್ನ ನೋಡಿದ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಈ ಮೂವಿಯನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಇಂಟ್ರೆಸ್ಟ್ ಇದ್ರೆ ನೋಡಿ. ಬೆಳ್ಳುಗೇರವರು ನಾವೇ ಗ್ರೇಟ್, ನಾವೇ ಶ್ರೇಷ್ಠ ಅಂತ ಅನ್ಕೊಂಡಿದ್ದಂತ ಕಾಲ ಅದು. ಆಗ ಆಫ್ರಿಕನ್ ಅಮೆರಿಕನ್ಸ್ ಅನುಭವಿಸಿದ ಕಷ್ಟಕ್ಕೆ ವ್ಯಾಂಪೈರ್ಸ್ ನ ರೂಪ ಕೊಟ್ಟು ಈ ಮೂವಿಯಲ್ಲಿ ಅದನ್ನ ತೋರಿಸಿದ್ದಾರೆ. ಏನೇ ಆದ್ರೂ ಈ ಕಪ್ಪುಗೇರವ್ರಿಗೆ ತೊಂದರೆ ತಪ್ಪಿದ್ದಲ್ಲ, ಒಂದಲ್ಲ ಒಂದು ರೀತಿ ಆಪತ್ತು ಬಂದೇ ಬರುತ್ತೆ. ಇಲ್ಲಿ ಆಫ್ರಿಕನ್ ಅಮೆರಿಕನರಿಗೆ ಇದ್ದ ಪರಿಸ್ಥಿತಿ ಐರ್ಲೆಂಡ್ ಅಲ್ಲೂ ಕೂಡ ಇತ್ತು. ಅಲ್ಲಿ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಲ್ಲ, ಬ್ರಿಟಿಷ್ ಅವರು ಐರ್ಲೆಂಡ್ ಮೇಲೆ ದಾಳಿ ಮಾಡಿ ಆಳ್ವಿಕೆ ನಡೆಸ್ತಾ ಇದ್ರು. ರೆಮಿಕ್ ನ ತಂದೆಯ ರೀತಿ ತುಂಬಾನೇ ಜನರ ಭೂಮಿಯನ್ನ ಕಿತ್ಕೊಳ್ಳೋದು, ತೊಂದರೆ ಕೊಡೋದು ಎಲ್ಲ ಮಾಡ್ತಿರ್ತಾರೆ. ಐರ್ಲೆಂಡ್ ನ ಜನರಿಗೆ ಐರ್ಲೆಂಡ್ ಅಲ್ಲೇ ಬದುಕೋಕಾಗದೆ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗುವಂತ ಸಂದರ್ಭ ಬಂದಿರುತ್ತೆ. ಈ ಮೂವಿಯಲ್ಲಿ ಹಾಗೆ ನೋಡೋದಾದ್ರೆ ರೆಮಿಕ್ ಅಲ್ಲ, ಹಾಗ್ವುಡ್ ಮೇನ್ ವಿಲನ್. ರೆಮಿಕ್ ವ್ಯಾಂಪೈರ್ ಆಗಿದ್ರು ಕೂಡ ಇವನು ಎಲ್ಲರನ್ನ ಸಮಾನವಾಗಿ ನೋಡ್ತಾ ಇದ್ದ. ಕಪ್ಪುಗೀರವರು ವ್ಯಾಂಪೈರ್ ಆಗೋದು ಬೇಡ, ಬೆಳ್ಳುಗೀರವರು ಮಾತ್ರ ವ್ಯಾಂಪೈರ್ ಆಗ್ಲಿ ಅಂತ ನೋಡ್ಲಿಲ್ಲ. ಎಲ್ಲರನ್ನ ವ್ಯಾಂಪೈರ್ ಗಳಾಗಿ ಯಾಕೆ ಮಾಡ್ತಿದ್ದ ಅಂದ್ರೆ ಇವರು ಕೂಡ ನಿಜ ಜೀವನದಲ್ಲಿ ಅನುಭವಿಸ್ತಾ ಇರೋ ತೊಂದರೆಗಳಿಂದ ಪಾರಾಗಿ ಒಂದು ಫ್ಯಾಮಿಲಿಯ ರೀತಿ ಸ್ವತಂತ್ರವಾಗಿ ಶಾಶ್ವತವಾಗಿ ಬದುಕಬೇಕು ಅನ್ನೋದು ರೆಮಿಕ್ ನ ಉದ್ದೇಶ. ರೆಮಿಕ್ ಯಾರನ್ನೂ ಕೊಲ್ಲೋದಕ್ಕೆ ನೋಡ್ಲಿಲ್ಲ, ಎಲ್ಲರನ್ನ ವ್ಯಾಂಪೈರ್ಸ್ ಆಗಿ ಮಾಡಿ ತನ್ನ ಫ್ಯಾಮಿಲಿಯ ರೀತಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದ. ಅದೇ ಹಾಗ್ವುಡ್ ಹಾಗಲ್ಲ, ಕಪ್ಪುಗೇರವ್ರನ್ನ ನೋಡಿದ್ರೇನೆ ಇವನ್ಗೆ ಆಗಲ್ಲ. ಸ್ಮೋಕ್ ಸ್ಟಾಕ್ ಗೆ ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾನೆ. ಸೊ ಸ್ನೇಹಿತರೆ, ತುಂಬಾನೇ ವಿಷಯಗಳು ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಡೀಟೇಲ್ ಆಗಿ ಹೇಳಿದ್ದೀನಿ. ಇನ್ನ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ ಸ್ನೇಹಿತರೆ, ಖಂಡಿತ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.